ನಾವು ಪ್ರಾಣಿಗಳನ್ನು ಎಷ್ಟು ಭಾಗಗಳಾಗಿ ಬಿಡುತ್ತೇವೆ? ಪ್ರಾಣಿಗಳು ಯಾವ್ಯಾವು? ಇದು ವೈಜ್ಞಾನಿಕವಾಗಿ ಆಯಿತು. ಇನ್ನು ನೋಡಿದ ತಕ್ಷಣನೇ ಇದು ಇಂಥ ಪ್ರಾಣಿ, ಇದು ಇಂಥ ಪ್ರಾಣಿ ಅಂತ ಹೇಳ್ತೀವಿ. ಎಂಥ ಪ್ರಾಣಿ ಅಂತೀವಿ? ಕಾಡು ಪ್ರಾಣಿ ಮತ್ತೆ ಕಾಡು ಪ್ರಾಣಿಗಳು ಕಾಡಿನಲ್ಲಿ ಇರ್ತವೆ. ಸಾಕು ಪ್ರಾಣಿಗಳನ್ನು ಮನುಷ್ಯರಿಗೆ ಸಾಕಿ ನಮ್ಮ ಉಪಯೋಗಕ್ಕೆ ಅವನ್ನ ಉಪಯೋಗಿಸ್ಕೊಂತೀವಿ ಅಲ್ವಾ? ಹಾಗೇನೆ ಕಾಡಿನಲ್ಲಿರೋ ಪ್ರಾಣಿಗಳು ಯಾವ್ಯಾವು? ತೋಳ, ನರಿ, ಅವು ಇವು ಎಲ್ಲ ಇರ್ತಾವ ಅಲ್ವಾ? ಅದರಲ್ಲಿ ಬಹಳ ಮುಖ್ಯವಾಗಿ ರಾಜ, ಕಾಡಿಗೆ ರಾಜ ಅನ್ಕೊಂಡ್ರೆ ಸಿಂಹ ಇದೆಯಲ್ಲ, ಅದು ಕಾಡಿಗೆ ರಾಜ ಅಂತಾರೆ. ಹುಲಿಯನ್ನ ನಮ್ಮ ದೇಶದ ಅಲ್ವಾ? ಅಂದ್ರೆ ವ್ಯಾಘ್ರ ಅಂದ ತಕ್ಷಣ ನಾವು ಹುಲಿ ಅಂದ ತಕ್ಷಣ ಕ್ರೂರ ಮೃಗ, ಬಹಳ ಕ್ರೂರವಾದದ್ದು, ಅದು ನಮ್ಮನ್ನ ಆಹಾರಕ್ಕೋಸ್ಕರ ಭಕ್ಷಿಸ್ತದೆ ಅನ್ನೋದು ಎಲ್ಲ ಇತರೆ ಪ್ರಾಣಿಗಳಿಗೂ ಇರುತ್ತೆ. ಹಾಗೆ ಮನುಷ್ಯರಿಗೂ ಕೂಡ ಇರುತ್ತೆ. ಈ ನಾಡಿನಾಗಿರೋ ಪ್ರಾಣಿಗಳೆಲ್ಲ ಕಾಡಿಗೆ ಹೋಗ್ಬಿಟ್ರೆ ಪಾಪ ಕಾಡಿನಾಗಿರೋ ಈ ಭಕ್ಷ್ಯ ಭೋಜನ ಅಲ್ವಾ? ಅದೇ ಕಾಡಿನ ಪ್ರಾಣಿಗಳು ನಾಡಿಗೆ ಬಂದ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ? ಆದ್ರೂ ಕೂಡ ಕಾಡು ಪ್ರಾಣಿಗಳಲ್ಲೂ ಕೂಡ ಮಾನವೀಯತೆ ಅನ್ನೋದು ಇರುತ್ತೆ. ಹಾಗೇನೆ ನಾಡಿನಲ್ಲಿರುವಂತಹ ಮನುಷ್ಯರು ನಮ್ಮಲ್ಲಿ ಕೂಡ ಕ್ರೂರತನ ಇರುತ್ತೆ. ಕ್ರೂರ ಪ್ರಾಣಿಗಳಿಗಿಂತ ಮಿಗಿಲಾದ ಪ್ರಾಣಿ ಮನುಷ್ಯ ಅಲ್ವಾ? ಮೈಸೂರು ಜೂನಲ್ಲಿ ಜೂ ನೋಡ್ಕೊಂತ ಬಂದ್ರೆ ಕೊನೆಗೆ ಬಂದ್ರೆ 3 ಕನ್ನಡಿ ಇರ್ತಾವ. ಅಲ್ಲೋಗಿ ನಿಂತ್ರೆ ಒಂದು ಹೂ ಕಾಣುತ್ತೆ, ಒಂದು ಅಗೂಲ ಕಾಣುತ್ತೆ, ಇನ್ನೊಂದು ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಅತ್ಯಂತ ಕ್ರೂರವಾದ ಪ್ರಾಣಿ ಇದೆ, ಬಟ್ಟೆ ಸರ್ಚ್ ನೋಡ್ರಿ ಅಂತ ಹಾಕಿರ್ತಾರೆ. ಹಿಂಗ್ ಸರ್ಚ್ ಹಿಂಗ್ ನೋಡಿದ್ರೆ ಓ ಅಂತ ಕಾಣುತ್ತೆ. ಯಾವುದು? ನಾವೇ. ಯಾವ ಪ್ರಾಣಿ ಕಾಣುತ್ತೆ ಅಲ್ಲಿ? ನಾವೇ. ಮನುಷ್ಯ ಪ್ರಾಣಿ, ನಮ್ಮ ಮುಖ ನಮಗೆ ಕಾಣುತ್ತೆ. ಕ್ರೂರ ಪ್ರಾಣಿ ಅವೆಲ್ಲ ಹಸಿವೆ ಆದಾಗ ಮಾತ್ರ ಕೊಂದು ತಿಂತಾವ. ಅದು ದೈವದತ್ತವಾಗಿ ಬಂದರಂತ, ಪ್ರಕೃತಿ ದತ್ತವಾಗಿ ಬಂದರಂತ ಒಂದು ಆಹಾರ ಕ್ರಮ. ಅದು ಮನುಷ್ಯನು ಹಸಿವೆ ಆಗದೇ ಇದ್ರೂ ಕೊಂದು ತಿಂತೀವಿ ಅಲ್ವಾ? ಮನುಷ್ಯನಿಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ. ಹೀಗೆ ಇಲ್ಲೊಂದು ಆಮೇಲೆ ಇವತ್ತೊಂದು ಮೊಬೈಲ್ನಲ್ಲಿ ಒಂದು ಇದು ಬಂತು. ಒಂದು ಸಣ್ಣ ಕರು, ಆ ಕಾಡಿನ ಎಮ್ಮೆ ಕರು ಓಡ್ತಾ ಇರೋದು. ಹಿಂದ್ಗಡೆ ಒಂದು ಹುಲಿ ಬೆನ್ನತ್ಕೊಂಡು ಹೋಗೋದು, ಅದು ತಿನ್ಲಿಕ್ಕೆ ಅಂತ. ಅದು ಚಿನ್ನಾಟ ಆಡೋದು ನೋಡ್ಬಿಟ್ಟು ಕೊನೆಗೆ ಇದು ತಿನ್ಬೇಕು ಅನ್ಸೋದೇ ಇಲ್ಲ, ಅದನ್ನ ಹಿಡ್ಕೊಂಡು ಕಾಪಾಡೋದು. ಅದು ಮತ್ತೆ ಅವಾಗ ಆ ಕರುವಿಗೆ ಅದು ಗುತ್ತ ತಿನ್ನ ಮತ್ತೆ ನಾನು ಇಷ್ಟೊತ್ತಾಗ ಓಡಿಸಾಡಿದ್ರೆ ಅದು ಎರಿ ಗುತ್ತತಿ. ಸುಮ್ಮನಿರಪ್ಪ ಅಂತದ್ದು ಅದನ್ನು ತಿನ್ನೋದೇ ಇಲ್ಲ. ಕಾಲು ಗಕ್ಕೊಂಡು ಅವು ಮುದ್ದೆ ಆಡ್ತದ. ಅಷ್ಟೊತ್ತಿ ಇನ್ನು ಬೇರೆ ಸಿಂಹ ಒಂದು ಓಡ್ಬಿಡ್ತದೆ ಅದನ್ನ ತಿನ್ಲಿಕ್ಕೆ ಅಂತ ಓಡ್ಬಿಡ್ತದೆ. ಅವಾಗ ಇದು ಅದ್ರ ಜೊತೆಗೆ ಫೈಟ್ ಮಾಡ್ತದೆ. ಅದು ಮಾಡ್ಬಿಟ್ಟು ಅದನ್ನ ಆ ಕಡೆಗೆ ಓಡಿಸುತ್ತೆ. ಆಮೇಲೆ ಆ ಕರು ಅದ್ರ ಜೊತೆಗೆ ಅವ್ರ ಅಮ್ಮನ ಜೊತೆಗೆ ಹೆಂಗ್ ಮಲಕ್ಕೆಂತ ಹಂಗೆ ಮಲಕ್ಕೆಂತದ್ದು. ನಾನು ತೋರಿಸ್ತೀನಿ ಆಮೇಲೆ ವಿಡಿಯೋ. ಎಂತ ಅಲ್ವಾ? ಅಂದ್ರೆ ಆ ಪ್ರಾಣಿಗಳಿಗೂ ಬುದ್ಧಿ ಇದೆ ಅಲ್ವಾ? ಕರುಣೆ ಇದೆ ಅಲ್ವಾ? ಸಣ್ಣ ಪಾಪು ನೋಡಿದ್ರೆ ಮಗು, ಅದು ಕತ್ತೆ ಮರಿಯಾಗಿರ್ಲಿ, ಗಂಡು ಎಂತಾರೋ ಮನುಷ್ಯರ ಮರಿಯಾಗಿರ್ಲಿ, ನಾಯಿ ಮರಿಯಾಗಿರ್ಲಿ ಮುದ್ದಾಡ್ಬೇಕು ಅನ್ಸುತ್ತೆ. ಆ ಪ್ರಾಣಿ ತಿನ್ಬೇಕು ಅಂತ ಹಸುವಿಯಿಂದ ಬೆನ್ನೆತ್ಕೊಂಡು ಹೋಗಿ ಕೊನೆಗೆ ಅದು ಯಾಕೆ ಅನ್ನಿಸ್ತೋ ಮನಸ್ಸು ಬದಲಾವಣೆ ಆಯ್ತೋ ಅದನ್ನ ಮುದ್ದಾಡುತ್ತೆ ಆ ಕರುನ. ಅದು ವಿಡಿಯೋ ಇರೋ, ಸುಮ್ಮನೆ ಸಿನಿಮಾಕ್ಕೆ ತೋರಿಸಿಲ್ಲ ಅದನ್ನ. ಅದು ಯಾವುದು ಡಿಸ್ಕವರಿ ಚಾನಲ್ನಾಗೆ ವಿಡಿಯೋ ಮಾಡಿ ಅದು ಹಾಕಿದ್ದಾರೆ. ಬಹಳ ವಿಸ್ಮಯವಾದಂತಹ ಒಂದು ಇದು. ಹಂಗೆ ಇಲ್ಲೊಂದು ನಮ್ಮ ಪಾಠದಲ್ಲಿ ಒಂದು ವ್ಯಾಘ್ರ ಇದೆ. ವ್ಯಾಘ್ರ ಅಂದ್ರೆ ಹುಲಿ ಇದೆ. ಆ ಹುಲಿ ಮತ್ತು ಮನುಷ್ಯರ ನಡುವೆ ನಡೆಯುವಂತ ಒಂದು ಕ್ರಿಯೆಯನ್ನ ಇಲ್ಲಿ ಏನು ಮೂರ್ತಿ ಇದೆ ಅವರವರು ಬರೆದಿದ್ದಾರೆ. ಒಂದು ಕಥೆಯನ್ನ ನೋಡೋಣ. ಅದರ ಪ್ರವೇಶ ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ. ಕಾವ್ಯ, ನಾಟಕ ಎಂಬ ಬೆರಳೆಣಿಕೆಯಷ್ಟು ಪ್ರಕಾರಗಳನ್ನು ಹೊಂದಿದ್ದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ, ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ಭಾವಗೀತೆ, ಜೀವನ ಚರಿತ್ರೆ, ಪ್ರಬಂಧಗಳು, ಸಂಶೋಧನಾತ್ಮಕ ಪ್ರಬಂಧಗಳು, ಪ್ರವಾಸ ಪ್ರಬಂಧಗಳು ಮೊದಲಾದ ಒಳ ಪ್ರಭೇದಗಳನ್ನು ನಾವು ನೋಡ್ಬೋದು. ಲಲಿತ ಪ್ರಬಂಧವೊಂದನ್ನು ಎಷ್ಟು ಸುಂದರವಾಗಿಸಬಹುದು ಎಂಬುದನ್ನು ಎನ್ ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ. ಹಿಂಸಾ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನು ಪಾಲಿಸುವಾಗ ಪುಣ್ಯಭೂಮಿ ಭಾರತದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶವನ್ನು ಪಾಲಿಸಿದರಾಗದೆ
ಎಂಬುದನ್ನು ವಿಡಂಬಿಸಿರುವುದು ಇಲ್ಲಿನ ಒಂದು ವಿಶೇಷ. ನೋಡಿ, ಆಧುನಿಕ ಶಿಕ್ಷಣ ಕ್ಷೇತ್ರ. ಈಗ ನಾವು ಆಧುನಿಕ ಶಿಕ್ಷಣ ಕ್ಷೇತ್ರವನ್ನು ಪಡ್ಕೊಂಡಿವಿ. ಯಾವಾಗ? ಬ್ರಿಟಿಷರ ಕಾಲದ ನಂತರ ನಾವು ದೇಶ ವಿದೇಶಗಳ ನಡುವೆ ಕೊಡು ತಗೊಳ್ಳುವಿಕೆ ನಡೆಯಿತು. ವ್ಯಾಪಾರ, ವಹಿವಾಟು, ಕಲೆ, ಸಾಹಿತ್ಯ, ಸಂಸ್ಕೃತಿ, ಕ್ರೀಡೆ ಈಗೆಲ್ಲ ಬೇರೆ ಬೇರೆ ದೇಶದಿಂದ ಪಡ್ಕೊಂಡ್ವಿ. ಬೇರೆ ಬೇರೆ ದೇಶಕ್ಕೆ ನಮ್ಮ ಕೊಡುಗೆಯನ್ನ ಕೊಟ್ವಿ. ಹೀಗೆ ಇರಬೇಕಾದ್ರೆ ನಾವು ಹೊಸ ಶಿಕ್ಷಣ ಪದ್ಧತಿಯನ್ನ ಆ ಇಂಗ್ಲಿಷರು ನಮಗೆ ತಿಳಿಸ್ಕೊಟ್ರು. ಆ ಮುಖಾಂತರ ನಮಗೆ ಬೇರೆ ಬೇರೆ ಸಾಹಿತ್ಯ ಕನ್ನಡದಲ್ಲಿ ಕಾಣ್ತು. ಓದೋರು ಓದೋಕೆ ಶುರು ಮಾಡಿದ್ವಿ ಬೇರೆ ಅನ್ಯ ದೇಶದ ಸಾಹಿತ್ಯವನ್ನ. ಹಾಗೆಯೇ ನಮ್ಮ ಕನ್ನಡಿಗರು ಬೇರೆ ಸಾಹಿತ್ಯವನ್ನು ಓದ್ಕೊಂಡು ನಮ್ಮಲ್ಲಿ ಕೇವಲ ಕತೆ ನಾಟಕ ಇದ್ದಂಥದ್ದು. ರಾಮಾಯಣ ಮಹಾಭಾರತದಲ್ಲಿ ಇದ್ದದ್ಯಾವು? ರನ್ನ, ಜನ್ನ, ಪೊನ್ನ, ಕುಮಾರವ್ಯಾಸ ಇವರೆಲ್ಲ ಬರೀತಿದ್ರು ರಾಮಾಯಣ ಮಹಾಭಾರತ ಕನ್ನಡದಲ್ಲಿ. ಹಾಗೇನೆ ಸಂಸ್ಕೃತದ ಕೂಡ ಅವರು ಆ ಒಂದು ಸಾಹಿತ್ಯವನ್ನ ಬರ್ಕೊಂಡು ಇದ್ವಿ. ಬರೀ ಕತೆ ನಾಟಕವನ್ನು, ಒಂದು ಕಥೆಯನ್ನ ನಾಟಕದ ಮುಖಾಂತರ, ನಾಟಕದಲ್ಲಿ ಒಂದು ಕಥೆಯನ್ನ, ಒಂದು ಜೀವನ ಮೌಲ್ಯವನ್ನ ಹೇಳುವಂಥದ್ದು ಅಷ್ಟೇ ಇತ್ತು. ಈ ಹೊಸ ಸಾಹಿತ್ಯದ ಪರಿಚಯ ಆದಂಗೆಲ್ಲ ನಾವು ಬೇರೆ ಬೇರೆ ಪ್ರಕಾರಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ವಿ ಅಂತ ಹೇಳ್ತಾ, ಒಂದು ಕಾವ್ಯ ನಾಟಕ ಅಂತ ಕೇವಲ ಬೆರಳೆಣಿಕೆಯಷ್ಟೇ ಪ್ರಕಾರಗಳು ನಮ್ಮಲ್ಲಿ ಇದ್ದು, ಆ ನಂತರ ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ನಾವು ಅನೇಕ ಪ್ರಕಾರಗಳನ್ನು ನಾವು ಕಲ್ತಿರ್ತೀವಿ. ಅದರಲ್ಲಿ ಮೊದಲನೇದು ಭಾವಗೀತೆ. ಆಮೇಲೆ ಇದೇ ನೋಡಿ, ಆಮೇಲೆ ಜೀವನ ಚರಿತ್ರೆ. ನೀವು ಬರ್ಕೊಳ್ತಾ ಇದ್ದೀರಿ ಅಂತ ಅನ್ಸುತ್ತೆ. ನಾನು 2 ಲೈನಿನ ವರ್ಕ್ ನಲ್ಲಿ ಬರ್ಕೊಂಡು ಟೆಕ್ಸ್ಟ್ ಬುಕ್, ರಫ್ ನೋಟು, ಹೋಮ್ವರ್ಕ್ ಏನೈತಲ್ಲ ಅಲ್ಲಿ ಬರ್ಕೊಳ್ತಾ ಇರ್ಬೋದು. ಪ್ರಬಂಧ ಸಾಹಿತ್ಯ. ಆಮೇಲೆ ವೈಜ್ಞಾನಿಕ ಪ್ರಬಂಧ, ವಿಜ್ಞಾನವನ್ನ ಕುರಿತು ಸಂಶೋಧನಾತ್ಮಕ ಆಗಿರ್ಬೋದು. ಅದು ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಹಾಗೆಯೇ ಮಾನವ ಶಾಸ್ತ್ರ ಅವು ಕುರಿತ ವೈಜ್ಞಾನಿಕ ಸಾಹಿತ್ಯ ಆಗಿರ್ಬೋದು. ಆಮೇಲೆ ಪ್ರವಾಸ ಪ್ರಬಂಧ, ಪ್ರವಾಸವನ್ನು ಬೇರೆ ಬೇರೆ ನಾಡಿಗೆ, ದೇಶಕ್ಕೆ ಹೋದಾಗ ಅಲ್ಲಿ ಆದ ಅನುಭವಗಳನ್ನು, ಅಲ್ಲಿ ಕಾಣುವಂತಹ ಚಿತ್ರ ವೈಚಿತ್ರ್ಯಗಳನ್ನು ದಾಖಲಿಸುವಂಥದ್ದು ಪ್ರವಾಸ ಸಾಹಿತ್ಯ ಆಗುತ್ತೆ. ಇಂತೆ ಹೀಗೆ ಅನೇಕ. ಮತ್ತು ವೈಚಾರಿಕ ಪ್ರಬಂಧ. ವೈಚಾರಿಕ ಅಂದರೆ ನಾವು ಹಳೆಯ ಸಂಪ್ರದಾಯಗಳನ್ನು, ಅದರಲ್ಲಿರುವ ಉಡುಪುಗಳನ್ನು ಎತ್ತಿ ಹೊಸ ಒಂದು ಆಲೋಚನೆಯನ್ನು ಕಂಡುಕೊಳ್ಳೋದು. ಮೌಢ್ಯ, ಕಂದಾಚಾರ, ಮೂಢನಂಬಿಕೆಗಳನ್ನು ಹೊರದೋಡಿಸೋದಕ್ಕೆ ವೈಚಾರಿಕವಾಗಿ ಆಲೋಚನೆ ಮಾಡಲಿಕ್ಕೆ, ವೈಜ್ಞಾನಿಕವಾಗಿ ಆಲೋಚನೆ ಮಾಡಲಿಕ್ಕೆ ಮನುಷ್ಯ ಕಲಿತ ಅದನ್ನು ದಾಖಲೀಕರಿಸಿದ ಸಾಹಿತ್ಯದಲ್ಲಿ ಅದು ಕೂಡ ನಾವು ವೈಚಾರಿಕ ಸಾಹಿತ್ಯ ಅಂತೇಳಿ ಕರಿತೀವಿ. ಹೀಗೆ ಇದರಲ್ಲಿ ಒಂದು ಪ್ರಬಂಧ ಸಾಹಿತ್ಯ ಕೂಡ ಒಂದು. ಪ್ರಬಂಧ ಅಂದರೆ ಒಂದು ವಿಷಯವನ್ನು ಕುರಿತು ಸಂಕ್ಷಿಪ್ತವಾಗಿ, ಬಹಳ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ, ಸರಳವಾಗಿ, ಎಲ್ರಿಗೂ ಅರ್ಥ ಆಗಿ ಬರೆಯುವಂಥದ್ದು ಒಂದು ಪ್ರಬಂಧ. ಆದ ನಂತರ ಸಂಶೋಧನಾತ್ಮಕ ಲೇಖನಗಳು. ಇನ್ನೊಂದು ಸಂಶೋಧನೆ ಮಾಡಿ ಬರೆಯುವಂಥದ್ದು. ಏನು? PhD ಮಾಡ್ತಾರಲ್ವಾ, MA ಮಾಡಿ, MSc ಮಾಡಿ, ಎಲ್ಲದರಲ್ಲೂ PhD ಮಾಡ್ತಾರೆ. ಅಂದರೆ ಒಂದು ವಿಷಯವನ್ನು ಕುರಿತು ಹೊಸ ಒಂದು ಆವಿಷ್ಕಾರ ಮಾಡುವಂಥದ್ದು, ಹೊಸ ಒಂದು ಆಲೋಚನೆಗೆ ಹಚ್ಚುವಂಥದ್ದು. ಅದು ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಜಾನಪದ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಖಗೋಳ ವಿಜ್ಞಾನ ಆಗಿರ್ಬೋದು. ಹಿಂದೆಂದೂ ಈ ವಿಷಯ ಕುರಿತು ಯಾರೂ ಬರೆಯದೇ ಇರುವಂತಹ ವಿಷಯವನ್ನ ಪ್ರಸ್ತಾಪಿಸಿ ಇವರು ಹೊಸ ಒಂದು ಆಲೋಚನೆಗೆ ಹಚ್ಚುವಂಥದ್ದೇ ಸಂಶೋಧನಾ ಸಾಹಿತ್ಯ ಅಂತೇಳಿ. ಆ ಸಂಶೋಧನಾ ಸಾಹಿತ್ಯ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಅನೇಕ ಪ್ರಕಾರಗಳನ್ನು ನಾವು ಕನ್ನಡದಲ್ಲಿ ಕಂಡುಕೊಂಡಿದ್ದೀವಿ. ಹಾಗೆ ಭಾರತೀಯ ಇತರೆ ಸಾಹಿತ್ಯದಲ್ಲೂ ನಾವು ನೋಡಬಹುದಾಗಿದೆ. ಪ್ರಬಂಧ ಪ್ರಕಾರ ಒಂದರಲ್ಲೇ ಲಲಿತ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ ಅಂತೇಳಿ ನಾವು ಕರೀತೀವಿ. ಪ್ರಬಂಧ ಅಂದ್ರೆ ಸುಮಾರು ಸಂಕ್ಷಿಪ್ತವಾಗಿರುತ್ತೆ. ಅದರಲ್ಲಿ ಹಲವು ವಿಷಯ ಯಾವ್ಯಾವು? ಲಲಿತ ಪ್ರಬಂಧ. ಪ್ರಬಂಧದಲ್ಲಿನೇ ಲಲಿತ ಪ್ರಬಂಧ ಅಂದ್ರೆ ಬಹಳ ಸರಳವಾಗಿ ಇರುವಂಥದ್ದು. ಒಂದು ವಿಷಯ ಕುರಿತು ವ್ಯಂಗ್ಯವಾಗಿ, ವಿಡಂಬನಾತ್ಮಕವಾಗಿ ನಾವು ಆ ವಿಷಯವನ್ನ ಮುಟ್ಟಿಸುವಂಥದ್ದು. ಇನ್ನೊಂದು ಯಾವುದು? ಹರಟೆ. ಇನ್ನೊಂದು ಹರಟೆ ಅಂದ್ರೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಮಾತಾಡ್ಕೊಳ್ತಾ ಒಂದು ವಿಷಯದ ಬಗ್ಗೆ ವಿಡಂಬನೆ ಮಾಡ್ಕೊಳ್ತಾ ಬರೆಯೋದು. ಯಾವುದೋ ಒಂದು ವಿಷಯ ಕುರಿತು ಕೆಲವು ಹರಟೆ ಅಂತ ಬರ್ತಿರ್ತಾರೆ. ಪ್ರಜಾವಾಣಿ ಇಂಥ ಪೇಪರ್ಗಳಲ್ಲಿ ಬರ್ತಿರ್ತಾರೆ. ಕಾರ್ಟೂನ್ ಹಾಕ್ಬಿಟ್ಟು ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಿರ್ತಾರೆ. ಇಲ್ಲಿ ಹೇಳೋದು ಬೇರೆ, ಬರ್ದಿರೋದು ಬೇರೆ, ಅದು ಧ್ವನಿಸುವಂಥದ್ದು ಬೇರೆ. ಅದು ಹರಟೆ. ಈಗ ಸಮಕಾಲೀನ
ಸಮಸ್ಯೆ ಕುರಿತು, ರಾಜಕೀಯ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಇನ್ಯಾವುದೇ ವಿಷಯ ಕುರಿತು ಹರಟೆ ರೂಪದಲ್ಲಿ ಆ ವಿಷಯವನ್ನು ಮಂಡಿಸೋದಾಗಿರ್ಬೋದು. ಹಿಂಗೆ ಇನ್ನು ಸಂಶೋಧನಾತ್ಮಕ ಅಂದಲ್ಲ, ಇದು ಸಂಶೋಧನಾತ್ಮಕ ಪ್ರಬಂಧ ಕೂಡ ಆಗಿರ್ಬೋದು. ಇವೆಲ್ಲವನ್ನು ನಾವು ಹಲವು ಪ್ರಕಾರಗಳನ್ನು ಈಗ ಕಾಣಿಸ್ತೀವಿ. ಈ ಲಲಿತ ಪ್ರಬಂಧವನ್ನು ಎಷ್ಟು ಸುಂದರವಾಗಿಸಬಹುದು ಎಂಬುದನ್ನು ಎನ್ ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ. ಈ ಲಲಿತ ಪ್ರಬಂಧವನ್ನು ಲಲಿತವಾಗಿ ಅಂದರೆ ಸರಳವಾಗಿ, ವಿನೋದವಾಗಿ, ತಮಾಷೆಯಾಗಿ ಎಲ್ರಿಗೂ ಅರ್ಥ ಆಗ ಹಾಗೆ ಓದಿಸ್ಕೊಂಡು ಹೋಗುವಂತಹ ಆ ಓದುವಿಕೆಯಲ್ಲಿ ಒಂದು ಹೊಸ ಒಂದು ಕಲ್ಪನೆಯನ್ನು ಹುಟ್ಟಿಸುವಂತಹ ಒಂದು ಲಲಿತ ಪ್ರಬಂಧ ಎನ್ ಮೂರ್ತಿರಾಯರವರು ಬರೆದಿದ್ದಾರೆ. ಎನ್ ಮೂರ್ತಿರಾವ್ ಇವರು ಬರೆದಂತಹ ಈ ಒಂದು ಲಲಿತ ಪ್ರಬಂಧ. ಹಿಂಸ್ರ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆದರ್ಶವನ್ನು ಪಾಲಿಸುವಾಗ, ಹಿಂಸ್ರ ಪಶು ಅಂದ್ರೆ ಹಿಂಸೆಯನ್ನ ನೀಡುವಂತಹ ಪಶು ಅಂತ. ಸಹಜವಾಗಿ ಮಾಂಸಾಹಾರಿಗಳೆಲ್ಲ ಇನ್ನೊಂದು ಜೀವಕ್ಕೆ ಹಿಂಸೆ ಕೊಟ್ಟು ಕೊಂದು ತಿಂತವೆ, ಅವಕ್ಕೆ ಕ್ರೂರ ಮೃಗಗಳು ಅಥವಾ ಹಿಂಸ್ರ ಪಶು ಅಂತ ಕರಿತೀವಿ. ಅಲ್ಲೂ ಕೂಡ ಆ ಹಿಂಸ್ರ ಪಶುಗಳು ಕೂಡ ಬದುಕುವುದಕ್ಕೆ ಆದರ್ಶವನ್ನ ಪಾಲಿಸ್ತವೆ. ಅದಕ್ಕೆ ಹೇಳ್ತಾರೆ, ಹುಟ್ಟಿದ್ದೇವರು ಹುಲ್ ಮೇಯಿಸಲ್ಲ. ಆಮೇಲೆ ಹುಲಿ ಏನೋ ಹಸಿವೆಯಿಂದ ಸತ್ರು ಹುಲಿ ಹುಲ್ ಮೇಯಲ್ಲ ಅಲ್ವಾ? ಮೈತತ ಇಲ್ಲ, ಹುಲ್ಲನ್ನ ಮೇಯಲಿಲ್ಲ. ಹಾಗೆಯೇ ಈ ಭಾರತದ ಆದರ್ಶವನ್ನು ಪಾಲಿಸುವ ಪುಣ್ಯಭೂಮಿ ನಮ್ಮ ಭಾರತ ಅಲ್ವಾ? ಮೊದಲಿಂದಲೂ ಕೂಡ ಆದರ್ಶ ಯಾವತ್ತೂ ಯಾರನ್ನು, ಯಾವುದನ್ನು, ಯಾವ ಜೀವಿಯನ್ನು ಹಿಂಸಿಸುವಂಥದ್ದಲ್ಲ, ಆಕ್ರಮಣ ಮಾಡುವಂಥದ್ದು, ದುರಾಕ್ರಮಣ ಮಾಡುವಂಥದ್ದು ನಮ್ಮ ನೆಲದ ಒಂದು ಗುಣ ಅಲ್ಲ. ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಅದನ್ನ ಪ್ರೊಟೆಕ್ಟ್ ಮಾಡಿಬಿಡ್ರಿ, ರಕ್ಷಣೆ ಮಾಡಿಕೊಳ್ಳೋದು, ನಮ್ಮ ಸ್ವರಕ್ಷಣೆಗೋಸ್ಕರ ಅದನ್ನ ತಡೆಯೊಡ್ಡಿ ಅದನ್ನು ಓಡಿಸೋದಷ್ಟೇ ಹೊರತು ಒಂದು ಬೆನ್ನಟ್ಟಿ ಆಕ್ರಮಣ ಮಾಡಿ ಕೊಲ್ಲುವಂಥದ್ದು ಈಗಲೂ ನಮ್ಮ ಯುದ್ಧದಲ್ಲಿ ಇಲ್ಲ. ಪಾಕಿಸ್ತಾನದವರು, ಚೀನಾದವರು ಭಾಳ ಮಂಗಾಟ ಆಡ್ತಿರ್ತಾರೆ, ಒಳಗೆ ನುಗ್ತಾರೆ, ಅವಾಗ ಸದೆ ಬಡ್ದುಬಿಟ್ಟು ಓಡಿಸ್ತೀವಿ, ಗಡಿಯಿಂದ ಆ ಕಡೆ ಚೂ ಅಂದ್ಬಿಟ್ಟು ಕಳಿಸ್ತೇವೆ ಹೊರತು ಮತ್ತೆ ನುಗ್ಗಿ ಹೊಡೆಯೋದು, ಅವರೆಲ್ಲ ದೇಶದ ಒಳಗಡೆ ಬಾಂಬ್ ಹಾಕಿಸೋ ಕೆಲಸ ನಮ್ಮ ಭಾರತೀಯದು ಅಲ್ಲ. ಆಗ ಇರಾಕ್, ಇರಾನ್ ಇವೆಲ್ಲ ನಡೀತಾ ಇದಾವಲ್ಲ, ಹಿಂಸೆ ಏನು ಮಾಡ್ತಿದ್ದಾರೆ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು ಬಾಂಬ್ ಹಾಕ್ತಿದ್ದಾರೆ. ಇನ್ನೇನು ಅಲ್ಲಿ ಅಣುಸ್ಥಾವರಗಳು, ಇನ್ನೇನು ಆಯಿಲ್ ಮಿಲ್ಗಳ ಮೇಲೆ ಏನಾದ್ರು ಬಿತ್ತು ಏನು ಬಂಕು ಏನದು ಇದು ಪೆಟ್ರೋಲ್ ಡೀಸೆಲ್ ಮೇಲೆ ಬಾಂಬ್ ಹಾಕಿದ್ರು ಅಂದರೆ ಇಡೀ ಪ್ರಪಂಚದಲ್ಲಿ ಭಾಳ ಅಲ್ಲೋಲಕಲ್ಲ ಆಗುತ್ತೆ ಅನ್ನೋದು ಏನೋ ಇದೆ. ಮನುಷ್ಯನಷ್ಟು ಕ್ರೂರಿ ಇಲ್ಲ ನೋಡಿ. ಅವ್ರ ಭೂಮಿ, ಅವ್ರ ದೇಶ, ಅವ್ರ ಭಾಷೆ, ಅವ್ರ ಜಗತ್ತು, ಅವ್ರ ಸಂಸ್ಕೃತಿ ನೋಡ್ಕೊಂಡು ಆರಾಮಾಗಿರ್ಬೋದು. ಆದರೆ ಅನ್ಯ ದೇಶ ಸಂಸ್ಕೃತಿಯನ್ನು ಅವಹೇಳನ ಮಾಡುವ, ಅವ್ರ ಬಗ್ಗೆ ಆಕ್ರಮಣ ಮಾಡುವಂತಹ, ದೂಷಣೆ ಮಾಡುವಂಥದ್ದು ನಡೆಯೋದ್ರಿಂದ ಯುದ್ಧಗಳು ಆಗ್ತಾ ಇದ್ದಾವೆ. ಹಿಂದೂ ಅಷ್ಟೇ, ರಾಮಾಯಣ ಮಹಾಭಾರತ ಅಲ್ವಾ, ಅಲ್ಲಿಯೂ ಕೂಡ ಯುದ್ಧ ಯಾಕಾಯಿತು ಅಂತ ಇದೆ. ನೆಲ ನಮ್ದು ಇದು ಬೇಕು, ಸ್ಥಳ ಬೇಕು, ಪೀಠ ಬೇಕು, ಸಿಂಹಾಸನ ಬೇಕು, ಈಗಲೂ ನಡೀತಾ ಇದೆ ಅಲ್ವಾ. ಅನೇಕ ರಾಜರುಗಳು ಅನೇಕ ದೇಶದಲ್ಲಿ ಅದು ಧರ್ಮನೂ ಬಿಟ್ಟಿಲ್ಲ, ಧರ್ಮಾಧಿಕಾರಿಗಳು ಕೂಡ ಪೀಠವನ್ನು ಬಿಡದೆ, ಹಾಗೆ ರಾಜಕಾರಣಿಗಳು ಕೂಡ ತಮ್ಮ ಮಂತ್ರಿ ಸ್ಥಾನವನ್ನು ಬಿಡದೆ ಅನ್ಯರಿಗೆ ತೊಂದರೆ ಕೊಡ್ಕಂತ ಬದುಕುವಂಥದ್ದನ್ನು ನಾವು ಈಗಲೂ ನೋಡ್ತಾ ಇದ್ದೀವಿ. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ಹಿರಿಯರ ಆದರ್ಶವನ್ನು ಪಾಲಿಸಿದರಾಗದೆ ಹಿರಿಯರು ಒಂದು ಆದರ್ಶನ ಹಾಕಿಕೊಟ್ಟದಾದ್ರೆ ಆ ರೀತಿ ಪಾಲಿಸ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಏನಿದೆ, ನನ್ನ ಅನುಕೂಲಕ್ಕೆ ಅವರಲ್ಲಿ ಏನೋ ಒಂದು ದೋಷ ಇದೆ ಅದನ್ನ ತಿದ್ದೋಣ, ಅವರಲ್ಲಿ ಏನೋ ದೋಷ ಇದೆ ಅವ್ರು ಬರೆದ ಇದರಲ್ಲಿ ಅವರು ಹಾಕಿಕೊಟ್ಟಂತ ನಿಯಮದಲ್ಲಿ ಅಂದ್ಬಿಟ್ಟು ನಾವು ಬದಲಾಯಿಸ್ಬಿಟ್ಟು ನಾವು ಹೊಸ ನಮಗೆ ಅನುಕೂಲ ಶಾಸ್ತ್ರವನ್ನ ಮಾಡಿಕೊಳ್ಳೋದಿದೆಯಲ್ಲ, ಇದು ಸರಿಯಲ್ಲ ಅಂತಂದು ಇದನ್ನ ವಿಡಂಬನಾತ್ಮಕವಾಗಿ ತಿಳಿಸ್ತಾರೆ. ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಇರುವ ಗುಣ, ಪ್ರಾಣಿಯಲ್ಲಿರುವ ಮಾನವೀಯತೆ, ಮನುಷ್ಯರಲ್ಲಿರುವ ಹಿಂಸಾ ಪಶುತ್ವ ಇವುಗಳನ್ನು ಇಲ್ಲಿ ವ್ಯಂಗ್ಯವಾಗಿ ನೋಡ್ತಾರೆ. ಇದು ಈ ಒಂದು ಪ್ರವೇಶದ ಒಂದು ಭಾಗ. ಈಗ ಆಶಯ ಭಾಗವನ್ನು ನಂತರ ನೋಡೋಣ. ಈ ಒಂದು ವ್ಯಾಘ್ರ ಗೀತೆ ಎನ್ ಮೂರ್ತಿರಾವ್ ಅವರು ಬರೆದಂತಹ ಈ ಒಂದು ಲಲಿತ ಪ್ರಬಂಧದ ಅವು ಮುಖ್ಯ ಆಶಯ ಏನು, ಆ ಲೇಖಕರು ಯಾಕೆ ಈ ವಿಷಯ ಕುರಿತು ಬರೆದ್ರು, ಇದು ನಮಗೇನು ಮಾಹಿತಿಯನ್ನ, ನಮಗೇನು ಮೌಲ್ಯವನ್ನು ಕಟ್ಟಿಕೊಡುತ್ತೆ, ಗುಣಗಳನ್ನು ತಿಳಿಸುತ್ತೆ ಅನ್ನೋದನ್ನು ನಾವು ಗಮನಿಸೋಣ. ನೀವು ಈ ಪಾಠದಲ್ಲಿ ಬರುವಂತಹ ನಾಮಪದಗಳನ್ನು ನೆನ್ಪಿಟ್ಕೋಬೇಕು. ವ್ಯಕ್ತಿಗಳ ಹೆಸರುಗಳು, ಸ್ಥಳಗಳ ಹೆಸರುಗಳು, ಪ್ರಾಣಿಗಳ ಹೆಸರುಗಳನ್ನ ನೆನ್ಪಿಟ್ಕೊಂಡ್ರೆ ಯಾವ ಪ್ರಾಣಿ, ಯಾವ ಮನುಷ್ಯ, ಎಲ್ಲಿ ಏನು ಮಾಡಿದ, ಏನು ಕ್ರಿಯೆ ನಡೆಸಿದ, ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಪಾಠ ನೆನ್ಪಿರ್ತದೆ. ನೀವು ಭಾಳ ಕಸರತ್ತು ಮಾಡೋದು ಬೇಡ. ಯಾರೋ ಒಂದು ಕತೆ ಹೇಳ್ತಾರೆ, ಆ ಕಥೆಯನ್ನು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳಲಿಕ್ಕೆ ಬರುತ್ತೆ. ಅದನ್ನು ಸರಳವಾಗಿ ತಗೋಬೇಕು.
ಭಾಳ ಕಷ್ಟಪಟ್ಕೊಂಡು ಅಥವಾ ಗಮನ ಹರಿಸ್ದಂಗಿದ್ರೂ ನಿಮಗೆ ಕಿವಿ ಒಳಗೆ ಹೋಗಲ್ಲ. ಗಮನಿಸಿ ಆಶಯ. ಜೀವ ಜಗತ್ತು ವಿಸ್ತಾರವಾದುದು, ವೈವಿಧ್ಯಮಯವಾದುದು. ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ. ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ಇಂತಹ ಪರಿಸ್ಥಿತಿಯನ್ನ ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು. ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜೀವನ ಧರ್ಮವಾಗಿಯೂ ತೋರಬಹುದು. ಅದರ ಮರ್ಮವನ್ನರಿತ ವ್ಯಕ್ತಿ ಅಂದರೆ ಮಾನವ ಕೌಶಲದಿಂದ ಮೇಲ್ಗೈ ಸಾಧಿಸಿರುವ ಬಗೆ ವಿಶಿಷ್ಟವಾದುದು ಎಂಬುದನ್ನು ಧ್ವನಿತವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಜೀವ ಜಗತ್ತು ಅನ್ನೋದು ವಿಸ್ತಾರವಾದದ್ದು. ಯಾವುದು ವಿಸ್ತಾರವಾದದ್ದು? ಹೇಗೆ ಹೇಳ್ತೀವಿ ಅಂತಂದ್ರೆ, ಜೀವ ಜಗತ್ತು ಭೂಮಿಯ ಆಳದಲ್ಲೂ ಇದೆ. ನೂರಾರು ಸಾವಿರಾರು ನಮೂನೆಯ ಕ್ರಿಮಿ ಕೀಟಗಳು ಇದಾವೆ. ಜಲಚರ ಪ್ರಾಣಿಗಳು ಸಾವಿರಾರು ಜಲಚರ ಪ್ರಾಣಿಗಳು ಇದಾವೆ. ಹಾರುವ ಹಕ್ಕಿಗಳು ಒಂದು ಸಾವಿರಾರು ನಮೂನೆ ಇದಾವೆ. ಆ ನಂತರ ಆ ಕಡೆ ಹೋದ್ರೆ ಮಂಗಳ ಲೋಕದಲ್ಲಿ, ಚಂದ್ರಲೋಕದಲ್ಲಿ, ಸ್ಪೇಸ್ನಲ್ಲಿ ಇನ್ನೆಲ್ಲೋ ವಿಚಿತ್ರ ಪ್ರಾಣಿಗಳನ್ನು ನಾವು ಕಾಣ್ತೀವಿ. ಎಲ್ಲ ಕಡೆ ಹಾಗೇನೆ ಸಸ್ಯಗಳನ್ನು ಕಾಣ್ತೀವಿ. ಅದು ಕೂಡ ಜೀವ ಜಗತ್ತು. ಹೀಗೆ ಬಹಳ ವಿಸ್ತಾರವಾದದ್ದು. ಬರೀ ನಮ್ಮೂರಿನಲ್ಲಿಲ್ಲ, ನಮ್ಮ ನೆಲದಲ್ಲಿಲ್ಲ, ಪ್ರಪಂಚದಾದ್ಯಂತ ಇದೆ. ನಭೋಮಂಡಲದಲ್ಲಿದೆ, ಭೂಮಿಯ ಆಳದ್ದು ಇದೆ. ವಿಶಾಲವಾದದ್ದು ಜೀವ ಜಗತ್ತು, ವೈವಿಧ್ಯಮಯವಾಗಿದೆ ಅದು. ಒದೇ ಕೀಟಗಳು ಅಂತ ತೆಗೆದ್ರೆ, ಚಿಟ್ಟೆಗಳು ತೆಗೆದ್ರೆ ನೂರಾರು ನಮೂನೆ ಚಿಟ್ಟೆ, ಬಣ್ಣ ಬಣ್ಣದ ಚಿಟ್ಟೆಗಳು. ಪ್ರಾಣಿಗಳು ಹಾಗೆ, ಪಕ್ಷಿಗಳು ಹಾಗೆ. ಒಂದೊಂದು ದೇಶದಲ್ಲಿ ಒಂದೊಂದು ವೈಚಿತ್ರವಾಗಿರೋಂಥ ಪಕ್ಷಿಗಳು. ಮನುಷ್ಯರು ಕೂಡ ಹಾಗೆ. ಚೀನಾ ದೇಶಗಳು ನೋಡಿಬಿಟ್ರೆ ಚೀನಾದವ್ರು ಅಂತ ಹೇಳ್ಬಿಡ್ಬೋದು ಅಲ್ವಾ. ಪಾಕಿಸ್ತಾನ, ಆಫ್ರಿಕಾದವ್ರು ಅಂದ್ಬಿಟ್ರೆ ದೊಡ್ಡ ದೊಡ್ಡ ಕಪ್ಪಗೆ ಹಿಂಗೆ ಇರ್ತಾವೆ ಒಂಥರ ನೋಡ್ಬೋದು ಅಲ್ವಾ. ಪಾಕಿಸ್ತಾನದವ್ರು ಒಂಥರ ಇರ್ತಾರೆ. ಒಂದೊಂದು ದೇಶದಲ್ಲಿ ಅಮೆರಿಕಾದವ್ರು ಒಂದ್ ಕಡೆಗೆ ಇರ್ತಾರೆ. ಆ ಕಡೆ ನೋಡಿ ಮನುಷ್ಯರೇ ವಿಚಿತ್ರವಾಗಿರ್ತಾರೆ. ಅಷ್ಟೇ ಅಲ್ಲ, ನಮ್ಮ ಭಾರತದಲ್ಲಿ, ಉತ್ತರ ಭಾರತದಲ್ಲಿ ಹೋದ್ರೆ ಒಂದು ನಮೂನಿ ಜನ ಉದ್ದಕ್ಕಿರ್ತಾರೆ, ಒಂಥರ ಜನ ಇರ್ತಾರೆ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಬಂದ್ರೆ ಒಂಥರ ಇರ್ತಾರೆ. ಇನ್ನು ಕರ್ನಾಟಕದಲ್ಲಿ ಬಂದ್ರೆ ಇನ್ನು ಒಂದೊಂದು ಜಿಲ್ಲೆಗೆ ಒಂದೊಂದು ನಮೂನಿ ಜನ ಇರ್ತಾರೆ. ಒಂದೊಂದು ಭಾಷೆ ಇರುತ್ತೆ ಅಲ್ವಾ. ಭಾಷೆ, ಸಂಸ್ಕೃತಿ, ಅವರ ಒಂದು ಭೌತಿಕ ಇವು ಗುಣಗಳು ಇವೆಲ್ಲವೂ ಕೂಡ ವಿಭಿನ್ನವಾಗಿ ಮತ್ತು ವೈಚಿತ್ರವಾಗಿ ಇರ್ತವೆ. ಏನಪ್ಪಾ ತಿರುಮಲ, ನೀನು ಯಾವ ತರ ಕಾಣ್ತಿದ್ದೆ ಹೇಳು ಮಾತಾಡ್ಬಾರ್ದು. ಯಾಕೆ ಹಿಂದೆ ಲಾಸ್ಟ್ ಕುತ್ಕೊಂಡು ಮಾತಾಡ್ತೀವಿ. ಹೀಗೆ ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಯಾರನ್ನು ಕೂಡ ಕೊಂದು ತಿನ್ನಬಾರದು. ಬದುಕೋದಕ್ಕೆ ಎಲ್ಲವಕ್ಕೂ ಅವಕಾಶವನ್ನ ಪರಿಸರ ಮಾಡಿಕೊಟ್ಟಿದೆ. ಅವುಗಳ ನಿಸರ್ಗ ನಿಯಮದಂತೆ ಬಾಳ್ತಾವೆ. ಅವೆಲ್ಲವೂ ಕೂಡ ತಾವೇನು ಮಾಡಬೇಕು, ತಾವು ಎಲ್ಲಿರ್ಬೇಕು, ಹೆಂಗ್ ಬಾಳ್ಬೇಕು, ಅದನ್ನ ಮೀರಿ ಯಾವೂ ಹೋಗಲ್ಲ. ಯಾವ ಪ್ರಾಣಿಗಳು ಜಗತ್ತಿನ ಮೀರಿ ಹೋಗಲ್ಲ. ಪಕ್ಷಿಗಳು ಅಷ್ಟೇ. ಯಾವುದೋ ಬೇರೆ ದೇಶದ ಪಕ್ಷಿ ಅವರು ಇಲ್ಲಿ ಈ ದೇಶಕ್ಕೆ ಬಂದ್ಬಿಟ್ಟು ನಮ್ಮ ಮಂದಗದ್ದೆ ಇವೆಲ್ಲ ಇದಾವಲ್ಲ, ಅಕ್ಕಿ ಯಾವ ಪಕ್ಷಿಧಾಮಗಳು, ಅಲ್ಲಿ ಒಂದು ಮೊಟ್ಟೆ ಇಟ್ಟು ಮತ್ತೆ ಹೋಗ್ತವೆ. ಅವು ಮತ್ತೆ ಇವು ಮರಿ ಆಗ್ತವೆ. ಅವು ಕೂಡ ಮತ್ತೆ ಅವು ಮರಿ ಆಗಿ ಮೇಲೆ ಅವ್ರು ಇಲ್ಲೇ ಮರಿಯಾಗಿರ್ತವೆ. ಆದ್ರೆ ಅವ್ರು ನಮ್ಮ ಅವಂದು ತವ್ರ ಮನೆ ಅಲ್ಲೇ ಐತಿ ಅಂತ ಇಲ್ಲಿಂದ ಈ ಅಂತ ಹೋಗ್ತವೆ. ಇವೆಲ್ಲ ಕೇಳಿದ್ದೀರಾ? ಇವೆಲ್ಲ ಓದ್ಬೇಕು ನೀವು. ಸಲೀಮಾಲಿ ಅವರ ಪಕ್ಷಿಗಳ ಬಗ್ಗೆ ಬರೆದಿರೋದು, ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರೋದು, ಎಲ್ಲ ಪಕ್ಷಿಗಳು ವಿಸ್ಮಯ. ಅದು ಸಣ್ಣ ಸಣ್ಣ ಕೀಟಗಳ ಬಗ್ಗೆ ಒಂದೊಂದು ಪುಸ್ತಕ ಬರೀತಾರೆ. ನೀವು ಬರೀ ಪುಸ್ತಕ ಅಂದ್ಬಿಟ್ರೆ ಟೆಕ್ಸ್ಟ್ ಬುಕ್ ಅಂದ್ಕೊಂಡಿದ್ದೀರೇನೋ, ಅದು ಆಚೆ ಭಾಳ ಇದೆ. ಬೆಳೆದಂಗೆ ಮುಂದೆ ಪರಿಚಯ ಆಗ್ತಾ ಹೋಗುತ್ತೆ. ಹಿಂಗೆ ಈ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ಒಬ್ಬರೊಬ್ಬರು ಪರಸ್ಪರ ಆಧರಿಸುವ ಆಧಾರ, ನಮಗೆ ಅವರ ಆಧಾರ. ಅದಕ್ಕೆ ಆಹಾರ ಚೈನಾ ಅಂತೇಳಿ ಏನಂತೀರ, ಆಹಾರ ಸರಪಳಿ ಗೊತ್ತಲ್ಲ. ಅಲ್ಲಿ ಮುಂದೆ ಒಂದು ಕೀಟ ಇರ್ತೈತಿ, ಅದನ್ನ ಏನ್ ತಿನ್ನುತ್ತೆ? ಕಪ್ಪೆ ತಿನ್ನುತ್ತೆ. ಕಪ್ಪೆನ ಹಾವು ತಿನ್ನುತ್ತೆ. ಹಾವನ್ನ ನವಿಲು ತಿನ್ನುತ್ತೆ. ಹಾವನ್ನ ನವಿಲು ತಿನ್ನುತ್ತೆ. ಕೊಂದಾಕತ್ತೆ ಹಾವು ನವಿಲು. ಹಾಗೇನ ಹದ್ದು ತಿನ್ನುತ್ತೆ. ಹದ್ದನ್ನ ಇನ್ನೊಂದು ತಿನ್ನುತ್ತೆ, ರಣ ಹದ್ದು ತಿನ್ನುತ್ತೆ. ರಣ ಹದ್ದನ್ನು ಉತ್ತರ ಪಕ್ಷಿ ಸಿಗುತ್ತೆ. ಹಿಂಗೆ ಒಟ್ಟು ಆಹಾರ ಸರಪಳಿ ಅಂತ ಕರೀತಾರೆ. ಒಂದನ್ನು ಒಂದು ತಿಂದು ಬದುಕುವಂಥದ್ದು ಇದೆ. ಇದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ಈ ಶಬ್ದಗಳು ಬರ್ಕೋಬೇಕು. ಅನಿವಾರ್ಯ ಮತ್ತು ವಾಸ್ತವ. ಅನಿವಾರ್ಯ ಅಂದ್ರೆ ಏನಂದ್ರೆ ಮನುಷ್ಯ ಏನ್ ತಿನ್ಬೇಕು ಅದು ತಿನ್ಲೇಬೇಕು. ಹುಲಿ ಏನ್ ತಿನ್ಬೇಕು ಅದನ್ನ ತಿನ್ಲೇಬೇಕು. ಬೇಟೆ ಆಡಲೇಬೇಕು. ಆಮೇಲೆ ವಾಸ್ತವ ಕೂಡ ಈಗ ನಡೀತಾ ಇರೋದು, ಹಿಂದಿನಿಂದ ನಡ್ಕೊಂಡು ಬಂದಿರೋದು, ಈಗಲೂ ಕೂಡ ನಡ್ಕೊಂಡು ಬರ್ತಾ ಇರೋದು ವಾಸ್ತವ ಸಂಗತಿ ಹೇಗಿದೆ. ಇಂತಹ ಪರಿಸ್ಥಿತಿಯನ್ನ ಹಾಸ್ಯದ ನೆಲೆಸಿಯಲ್ಲಿ ತಿಳಿಸಿದಾಗ
ತಮಾಷೆಯಾಗಿ ಬರಿತ ಹಾಸ್ಯದ ಮುಖಾಂತರ ಈ ವಿಷಯವನ್ನ ನಮ್ಮ ಇವರು ಏನು ಮೂಡ್ತಿರವರು ತಿಳಿಸ್ಬೇಕಾದ್ರೆ ಹಲವು ವೈಚಿತ್ರಗಳು ವಿಚಿತ್ರ ಅನಿಸುವ ಇದು ಉಂಟಾ ಅಂತ ಹೇಳಿ ಅನಿಸ್ಬೋದಾದಂಥ ಸಂಗತಿಗಳನ್ನು ನಾವು ನೋಡ್ಬೋದು. ಪ್ರಾಣಿಗಿರುವ ಭಯ ಮತ್ತು ಸಹಜೀವನ. ಪ್ರಾಣಿಗಳಿಗೂ ಕೂಡ ಭಯ ಇದೆ. ಸಿಂಹ ಹುಲಿ ಅಂತ ತಕ್ಷಣ ಎಲ್ಲಿ ಬೇಕಲ್ಲಿ ಅಡ್ಡಾಡುತ್ತಾ ಅದಕ್ಕೂ ಒಂದು ಭಯ ಇದೆ. ಸಿಂಹಾವಲೋಕನ ಅಂತ ಕರೀತಾರೆ. ಸಿಂಹ ಹೋಗುವಾಗ ಸುಮ್ಮನೆ ಹಿಂಗೆ ಹೋಗಲ್ಲದು, ಹಿಂಗೆ ನೋಡುದು, ಬಾಲ ಅಡ್ಸ್ಕೊಂಡು ಹಿಂದೆ ಏನು ಬರ್ತಿದ್ದಾರೆ ಅದಕ್ಕೂ ಭಯ. ಶತ್ರುಗಳು ಯಾವಾಗ ಬರ್ತಾರ ಅಂತ ಸಿಂಹಕ್ಕೂ ಕೂಡ ಅವಲೋಕನ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಬದುಕಬೇಕಾದ್ರೆ ಸಿಂಹಾವಲೋಕನ ಮಾಡ್ಕೊಂಡು ಬದುಕಬೇಕು. ಅಂದ್ರೆ ಹಿಂದಿನ ದಿನಗಳಿಗೆ ಹೆಂಗಿದ್ವಿ, ಏನ್ ತಪ್ಪು ಮಾಡಿದ್ವಿ, ಈಗ ಏನ್ ತಪ್ಪು ಮಾಡಬಾರ್ದು. ಹಿಂದಿನ ತರಗತಿಯಲ್ಲಿ ನಾವು ಗಮನ ಕೊಟ್ಟು ಪಾಠ ಕೇಳಲಿಲ್ಲ, ಹಂಗಾಗಿ ಮೊನ್ನೆ FA1 ಪರೀಕ್ಷೆಗೆ ಹೆಚ್ಚು ಮಾರ್ಕ್ಸ್ ತೆಗಿಲಿಲ್ಲ. ಹಂಗಾದ್ರೆ ಅವಲೋಕನ ಮಾಡ್ಕೊಂಡು ಈ ತರಗತಿಯೊಳಗೆ ಗಮನ ಕೊಟ್ಟು ಪಾಠ ಕೇಳಿದ್ರೆ ನಾಳೆ FA2 ನಲ್ಲಿ ಹೆಚ್ಚಿಗೆ ಅಂಕ ತೆಗಿತೀವಿ. ಹಂಗ ನಾಳೆ ಮುಂದಿನ PUC ಡಿಗ್ರಿ ಜೀವನ ಬದುಕು ಹಂಗೆ ಅಲ್ವಾ. ಇದಕ್ಕೆ ಸಿಂಹಾವಲೋಕನ ಕ್ರಮದಲ್ಲಿ ಅವಲೋಕಿಸೋದು ಅಂತ ಕರೀತಾರೆ. ಹಿಂಗೆ ಆ ಸಿಂಹ ಅದು ಕೂಡ ಹಿಂದುಗಡೆ ತಿರುಗಿ ನೋಡ್ಕೊಂಡು ಹೋಗ್ತದೆ. ಎಲ್ಲರಿಗೂ ಭಯ ಇದೆ. ಜೊತೆಗೆ ಸಹಜೀವನ. ಸಿಂಹಗಳು ಯಾವಾಗಲೂ ಗುಂಪಾಗಿ ಬದುಕ್ತಾವ, ಗೊತ್ತಾಯ್ತಾ. ಅವು ಒಂದೊಂದೇ ಬದುಕಲ್ಲ, 10-20 ಸಿಂಹಗಳ ಜೊತೆಗೆ ಇರ್ತಾವ. ಆಮೇಲೆ ಅದು ವಿಚಿತ್ರ ಏನು ಅಂದ್ರೆ ವಯಸ್ಸಾಯಿತು ಅಂದ ತಕ್ಷಣನೇ ಅದು ಬೇಟೆಯಾಡ ಗುಣವನ್ನು ಕಳ್ಕೊಂಡ್ಬಿಡ್ತದೆ. ಸ್ವಂತ ಬೇಟೆಯಾಡಿ ಅವು ಯಾವ ಬೇಟೆಯಾಡಿ ತಿಂತವೆ ಹೊರತು ಯಾವ ಬೇಟೆಯಾಡಿದ್ವಿ ತಿನ್ನಲ್ಲ, ಸ್ವಯಂ ಬೇಟೆಯಾಡಿ ತಿನ್ನಂಥವು. ಅವಾಗ ಏನಾಗುತ್ತೆ, ಅವುಗಳಿಗೆ ಹಲ್ಲುಗಳು ದವಡೆಗಳು ಬೇಟೆ ಆಡುವಂತಹ ಹಾರಿ ನೆಗೆಯುವಂತಹ ಶಕ್ತಿ ಇಲ್ಲದೆ ಹೋದಾಗ ಅವಕ್ಕೆ ಆ ಗುಂಪಿನಾಗಿರೋ ಸಿಂಹಗಳೇ ಅಂತ ದೂರ ಮಾಡಿ ಇವಾಗ ನೀನು ಆ ಕಡೆ ಹೋಗ ಅಂತ ಇಷ್ಟು ದಿನ ನಾನು ಬೇಟೆ ಆಡಿ ನಿಮ್ಮನ್ನೆಲ್ಲ ಸಾಕಿದೀನಿ ನನ್ನ ಮಕ್ಕಳ, ನಮ್ಮನ್ನ ಓಡಿಸ್ತೀರ ಅಪ್ಪ ಅಜ್ಜಿಗಳು ಇರ್ತಾವಲ್ಲ ಸಿಂಹಗಳನ್ನ, ಈ ನನ್ನ ಮಕ್ಕಳು ಮೊಮ್ಮಕ್ಕಳು ಅಪ್ಪಗಳು ದೂರ ಮಾಡ್ತಾವ. ಹೆಂಡತಿಯರು ಮೊಮ್ಮಕ್ಕಳು ಅವರು ದೂರ ಮಾಡ್ತೇವೆ, ಅಜ್ಜ ಹೋಗಿ ನೀನು ಆ ಕಡೆಗೆ ಅಂತ ಅವು ಅನ್ಕೊಂಡು ಹೋಗ್ತಾವ. ಅದು ಗೊತ್ತಿರ್ತದೆ. ನಮ್ಮ ಅಜ್ಜಿಗೂ ನಾನು ಹಂಗೆ ಮಾಡಿದ್ದೆ, ನಮ್ಮ ಅಪ್ಪನು ಹಂಗೆ ಮಾಡಿದ್ದೆ. ವಯಸ್ಸಾಗಿ ಮೇಲೆ ಮುದುಕಾಗಿ ಮೇಲೆ ಮುದುಕ ಅಲ್ಲಿ ಮುದುಕನ ಎಲ್ಲಿ ಮಲಗಿಸೋದು, ಕಟ್ಟೆ ಮೇಲೆ ಹೊರ ಮಲಗಿಸೋದು. ಚಳಿ ಮಳೆಗೆ ಅದು ನಡಿಗೆ ಸಾಯ್ತಿರ್ತದೆ. ಇವ್ರು ಮಾತ್ರ ಕದ ಹಾಕೊಂಡು ಬೆಡ್ಶೀಟ್ ಹೊತ್ಕೊಂಡು ರಗ್ ಹೊತ್ಕೊಂಡು ಕರ್ಟನ್ ಕಟ್ಕೊಂಡು ನಾವು ಬದುಕ್ತೀವಿ ಅಲ್ವಾ. ಅಲ್ಲಿ ಕೂಡ ಆ ಸಿಂಹನ ಏನ್ ಮಾಡ್ತವೆ, ಹೊರಗೆ ಹಾಕಿಬಿಡ್ತಾರೆ. ಅದು ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ತದೆ ಸಿಂಹ, ಹಸಿವೆಯಿಂದ ಸಾಯ್ತೈತಿ. ನಿನ್ನೆ ಅದೊಂದು ವಿಡಿಯೋ ನಿಮ್ಗೆ ಹಾಕಿದ್ದೇನ, ಅದೊಂದು ಹಾಕ್ತೀನಿ. ಇವೆರಡು ವಿಡಿಯೋ ನಿಮ್ಗೆ ಹಾಕ್ಬೇಕಂತ ನಾನು ಗಮನಿಸಿದ್ದೆ. ಅದು ಕೊನೆಗೆ ಅದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದು ಕೆಸರಾಗಿ ಬಿದ್ದು ಯಾವುದೋ ಗುಂಡೆ ಬಿದ್ದು ನಾವು ಸಾಯ್ಬೇಕು ಅಂತ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಆತ್ಮಹತ್ಯೆ ಮಾಡಿಕೊಂಡು ಸಿಂಹ ಸಾಯ್ತಾವ. ನೋಡು ಹೆಂಗ್ ಮೆರೆದದ್ದು ಸಿಂಹ. ಕಾಡಿನ ರಾಜ ಆಗಿ ಒಂದ್ ದಿವಸ ಮೆರೆದದ್ದು, ಒಂದ್ ದಿವಸ ಎಲ್ಲಾ ಸಿಂಹಗಳು ಹಂಗೆ. ಎಲ್ಲಾ ಸಿಂಹಗಳು ಆತ್ಮಹತ್ಯೆ ಮಾಡ್ಕೊಂಡು ಅಥವಾ ಸ್ವರ್ಗಿ ಅವಕ್ಕೇನು ಓಡ್ ಬಂದು ತಿನ್ನಪ್ಪ ನನ್ನ ಪಾಪ ಅಜ್ಜ ಆಗಿದೆಯಾ ಅಂತ ಯಾವಾಗ ನಿಂತ್ಕೊಂತವ ಇಲ್ಲ, ಯಾವ ಸಿಗಲ್ಲ. ಕೊನೆಗೆ ಕೋಳಿ ಬಿಲ್ಲೇನು ಸಿಗಲ್ಲ. ಅವಾಗ ಏನ್ ಮಾಡ್ತಾರೆ, ಹಸುವಿಂದ ನರಳಿ ಸ್ವರ್ಗಿ ಆ ಸಿಂಹಗಳು ಸತ್ತು ಹೋಗ್ತಾವಂತೆ. ನೋಡು, ತಾವೇ ಬೇಟೆ ಆಡಿ ಸಾಕಿದಂತ ಮಕ್ಕಳು ಮೊಮ್ಮಕ್ಕಳು ಹೆಂಡ್ರುಗಳು ಕೂಡ ಅವ್ನು ದೂರ ಮಾಡಿಬಿಡ್ತಾರೆ. ನಮ್ಮಂಗೆ ಅಲ್ವಾ, ನಾವು ಹಂಗ ಮಾಡ್ತೀವಲ್ವಾ, ನಮ್ಮ ಮಾಡಲ್ವಾ. ಮಾನವೀಯತೆ ಇರೋರು ಹಂಗೆ ಮಾಡಲ್ಲ. ಕ್ರೂರ ಪ್ರಾಣಿಗಳು ಮನಸ್ಸು ಇದ್ದಾರೆ ಹಂಗೆ ಮಾಡ್ತಾರೆ. ಸರಿ, ಆದ್ರೂ ಕೂಡ ಎಲ್ಲ ಕಡೆಗೂ ಅದನ್ನ 190 ಭಾಗ ಜನ ಎಲ್ಲ ಮನೆಗಳಿಗೂ ಸಸಿ ಬಂದ್ಮೇಲೆ ಅತ್ತನ ಮೂಲಿಗೆ ಮುಗಿಸೋದು ಮಾಡೋದು ಇಲ್ವಾ. ಬಂದು ಅಂದ್ರೆ ಮುಗೀತು, ಮೂಲಿಗೆ ಸೇರ್ಕೋಬೇಕು ಅತ್ತೆ ಮಾಡೋದಿದೆ. ಹಂಗೆ ಮಾವನ ಕೈಯಲ್ಲೂ ಕೂಡ ಸುಮ್ಮನೆ ಕುಂದ್ರಂಗೆ ಮಾಡಿ ಅತ್ತೆ ಮಾವ ಸುಮ್ಮನೆ ಗೊಟ ಅನ್ಕೊಂಡು ಕುತ್ಕೋಬೇಕು. ಕೊನೆಗೆ ಹಾಕ್ಸಿರ್ತಾರೆ. ಕೊನೆಗೆ ಮಗ ಇದ್ದಾಗ ಸ್ವಲ್ಪ ಭಾರಿ ನೋಡ್ಕೊಳೋದು. ಮಗ ಅತ್ತ ಹೋದ ತಕ್ಷಣ ಮಸ್ತು ಇದು. ಆಮೇಲೆ ಇವಳು ಅತ್ತೆ ಆಗ್ತಾಳೆ, ಇವನು ಮಾವ ಆಗ್ತಾನೆ. ಅವಾಗ ನೆನೆಸ್ಕೊಂತ ನಾನು ಅತ್ತೆ ಮಾವ ಹಿಂಗೆ ಮಾಡಿದ್ನಲ್ಲ, ನೀನೇನು ಮಾಡಿದ್ದೆ ಕರ್ಮ ತೀರಿಸ್ಬೇಕು. ಹೇಳ್ತಿರ್ತಾರೆ ಪಕ್ಕದಾಗ, ನೀನು ಮಾಡಿದ್ದು ಅಯ್ಯೋ ಅವ್ರ ಅತ್ತೆನ ಹಿಂಗೆ ಮಾಡಿದ್ದು ಹಿಂಗೆ ಮಾಡ್ತಾಳೆ. ಇಲ್ಲ ಅತ್ತೆ ಉಳಿಸಿರ್ತಾವೆ ಸೊಸೆಯನ್ನ, ಏನೇನ ಇರ್ತಾವೆ. ಅಜ್ಞಾನದಿಂದ ಮಾಡುವಂತ ಮನುಷ್ಯತ್ವದ ಕೆಟ್ಟ ಗುಣಗಳು. ಹೀಗೆ ಅದರ ಮರ್ಮವನ್ನು ಅರಿತ ವ್ಯಕ್ತಿ ಕೌಶಲದಿಂದ ಮೇಲ್ಗೈ ಸಾಧಿಸಿರುವ ಬಗೆ ವಿಶಿಷ್ಟವಾದದ್ದು ಬಹಳ ಮುಖ್ಯ. ಕೊನೆಯ ಸಾಲು ಈ ಒಂದು ಮರ್ಮ ಗೊತ್ತಿರ್ತದೆ ಮನುಷ್ಯನಿಗೆ. ಬೇರೆ ಪ್ರಾಣಿಗಳಿಗೆ ವಿಚಾರ ಮಾಡೋ ಶಕ್ತಿ ಇರಲ್ಲ, ಮನುಷ್ಯನಿಗೆ ವಿಚಾರ ಮಾಡೋ ಶಕ್ತಿ ಇದೆ. ಅದರ ಮರ್ಮವನ್ನ ಅರಿತಿರ್ತಾನೆ. ಅಂದ್ರೆ ನಾವು ಭಯ ಪಡಬಾರ್ದು, ಹಾಗೇನೆ ಸಹಜೀವನ ನಡೆಸಬೇಕು, ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಬಾರ್ದು ಅನ್ನುವಂಥ ಗುಣಗಳನ್ನ ಕಲ್ತಂತ ಮನುಷ್ಯ ಏನ್ ಮಾಡ್ತಾನೆ, ಬಹಳ ಕೌಶಲ್ಯದಿಂದ ಬುದ್ಧಿವಂತಿಕೆಯಿಂದ ಬರುವ ಸಮಸ್ಯೆಗಳನ್ನ ಎದುರಿಸ್ತಾನೆ. ತನಗೆ ಪ್ರಾಣಕ್ಕೆ ಕುತ್ತು ಆದಾಗ, ಬದುಕು ನರಕ ಆಗ್ತದೆ ಅನ್ನೋವಾಗ ಬಹಳ ಜಾಣತನದಿಂದ ಬೇಗ ಅವನು ಎಚ್ಚರ ಆಗಿಬಿಟ್ಟು ಏನ್ ಮಾಡ್ತಾನೆ, ಆ ಕೌಶಲ್ಯದಿಂದ ಆ ಕಷ್ಟದಿಂದ ಪಾರಾಗ್ತಾನೆ, ಮೇಲ್ಗೈ ಸಾಧಿಸ್ತಾನೆ ಅನ್ನೋದು.
ಈ ಒಂದು ಬಹಳ ವಿಶಿಷ್ಟವಾದ ಒಂದು ಧ್ವನಿತವಾಗಿದೆ. ಇಂಥ ಒಂದು ಧ್ವನಿ ವಿಶೇಷವಾಗಿ ಈ ಒಂದು ಪಾಠದಲ್ಲಿ ನಾವು ನೋಡ್ಬೋದಾಗಿದೆ. ಇಂಥ ಒಂದು ಏನ್ ಮೂರ್ತಿರಾವ್ ಬರೆದಂತ ಸಮಗ್ರ ಲಲಿತ ಪ್ರಬಂಧಗಳು, ಅವರು ಬರೆದಂತ ಅನೇಕ ಪ್ರಬಂಧಗಳನ್ನ ಪುಸ್ತಕದ ರೂಪದಲ್ಲಿ ತಗೊಂಡ್ಬಂದರೆ ಆ ಸಂಕಲನದಿಂದ ಲಲಿತ ಪ್ರಬಂಧಗಳು ಅಂತ ಒಂದು ಸಮಗ್ರ ಪುಸ್ತಕ. ಅದರಲ್ಲಿ ಒಂದೇ ಒಂದು ಪ್ರಬಂಧ ವ್ಯಾಘ್ರಗೀತೆ ಅನ್ನೋ ಗದ್ಯ ಭಾಗ. ಆ ಗದ್ಯ ಭಾಗವನ್ನು ನಿಮಗೆ ಇಲ್ಲಿ ಪಾಠವಾಗಿ ಇಟ್ಟಿದ್ದಾರೆ. ನೋಡೋಣ ಆ ಪದಗಳ ಅರ್ಥ ಒಂದ್ಸರಿ ಓದ್ತೀನಿ. ಕೀರ್ತಿ ಪುಸ್ತಕ ಅಂತ ಕರೀತಾರೆ. ಏನ್ ಕೀರ್ತಿ ಅಂದ್ರೆ ಏನು? ಕಂದಾಯ. ಹೊಲದ ಇದು ವಿಚಾರ ಕಂದಾಯ ಕಟ್ಟೋದು ಸೆಕ್ರೆಟರಿ ಇರ್ತಾನೆ ಇವಾಗ ಅಲ್ವಾ. ಗ್ರಾಮ ಪಂಚಾಯಿತಿ ಅಂತ ಇರ್ತದೆ, ಅಲ್ಲಿ ಎಲ್ಲ ನಿಮ್ಮ ದಾಖಲೆಗಳನ್ನ ಅವನು ಅಲ್ಲಿ ಬರ್ದಿಟ್ಕೊಂಡಿರ್ತಾನೆ. ಅವಾಗ ಎಲ್ಲ ಗೌಡಾಳಿಕೆ ಇತ್ತು. ಗೌಡರು, ಶಾನ್ಭೋಗರು, ರಾಜರು, ಮಹಾರಾಜರು, ಒಂದು ಸಾಮಂತರ ಕಾಲದೊಳಗೆ ಅವಾಗೆಲ್ಲ ಬ್ರಾಹ್ಮಣರು ಅದನ್ನ ಬರ್ಕೊಂತಿದ್ರು, ಅವ್ರು ಜಾಣರು ಇರ್ತಿದ್ರು. ಅವ್ರಿಗಾಗಿ ಅವುಗಳನ್ನ ಬರೆದು ಇಟ್ಕೊಳ್ಳುವಂಥದ್ದು ಇತ್ತು. ಹಾಗೇನೆ ಗಂಧ. ಗಂಧ ಅಂದ್ರೆ ವಾಸನೆ ಅಂದ್ರೆ ಸುವಾಸನೆ, ಕೆಟ್ಟ ವಾಸನೆ ಅಲ್ಲ. ಗಂಧದ ವಾಸನೆ ಬೇರೆ, ದುರ್ಗಂಧದ ವಾಸನೆ ಬೇರೆ. ಇದು ಸುಗಂಧ ಅಂತ. ಇನ್ನು ಜಡ ಅಂದ್ರೆ ಜಡ ವಸ್ತು ಅಂತನೂ ಆಗುತ್ತೆ. ಆಮೇಲೆ ಮಂದವಾಗಿದ್ದಾನೆ ಅವನು, ಜಡ ವಸ್ತು ಇದ್ದಂಗೆ ನೋಡು, ಜಡ ಆಗ್ಬಿಟ್ಟದಾನೆ, ಕೈ ಜಡಗಟ್ಬಿಟ್ಟತಿ, ಬುದ್ಧಿ ಜಡವಾಗಿದೆ, ಮಂದವಾಗಿದೆ ಅಂತ ಹೇಳ್ತಾರೆ. ಚಟುವಟಿಕೆ ಇಲ್ದಂಗೆ ಆಗೋದು. ಪಾರ್ಶ್ವ ಹೊಡಿತದಲ್ಲ ಕೈ, ಅದಕ್ಕೂ ಕೂಡ ಕರೀತಾರೆ ಜಡ ಆಗೋದು. ಪಂಚೇಂದ್ರಿಯ ಅಂದ್ರೆ ಯಾವ? ಪಂಚೇಂದ್ರಿಯಗಳು ನಮ್ಮಲ್ಲಿರುವಂಥವು ಯಾವುದು? ಕಣ್ಣು, ಕಿವಿ, ಇವು ಪಂಚ ಇಂದ್ರಿಯಗಳು. ಅವೆಲ್ಲವೂ ಕೂಡ ಕೆಲಸ ಮಾಡ್ತಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಅದ್ರಾಗ ಪಂಚ ಇಂದ್ರಿಯದೊಳಗೆ ಒಂದು ಯಾವ್ದಾದ್ರು ಹೋಯ್ತು ಅಂದ್ರೂ ಕೂಡ ನಾವು ಜೀವನ ಪೂರ್ಣ ನರಕ ಯಾತನೆ ಅನುಭವಿಸ್ಕೊಂತ ಸಾಯ್ಬೇಕಾಗತ್ತೆ. ಇನ್ನು ದಿಗ್ಭ್ರಮೆಗೊಂಡದು. ದಿಕ್ಕು ಭ್ರಮೆ. ದಿಕ್ಕು ಅನ್ನೋದು ದಿಕ್ಕೆ ತೋಚದಂಗ ಭ್ರಮೆ ಆಗೋದು. ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು, ಏನ್ ಮಾಡಬೇಕು, ಏನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ಇದಕ್ಕೆ ದಿಗ್ಭ್ರಮೆ, ದಿಕ್ಕು ತೋಚದಂಗೆ ಆಗುವಂಥದ್ದು. ಇಷ್ಟು ಸರಿಯಾಗಿ ಕೇಳಿರೋದಲ್ಲ, ನಾಳೆ ಇದೇ ಪ್ರಶ್ನೆಯನ್ನ ಟೆಸ್ಟ್ನೇ ಕೇಳಿರ್ತೀವಿ, ದಿಗ್ಭ್ರಮೆ ಆಗುತ್ತೆ. ಏನ್ ತೋಚೋದಿಲ್ಲ, ಏನ್ ಬರಿಬೇಕು ಏನನ್ನೋದು ಗೊತ್ತಾಗಲ್ಲ. ಆದ್ರೆ ಗಮನ ಹರಿಸಿ ಕೇಳಿಸಿದಾಗ ದಿಕ್ಕು ತೋರುತ್ತೆ, ಏನ್ ಬರಿಬೇಕು ಪ್ರಶ್ನೆಗೆ ಉತ್ತರ ಅಂತ ಅಲ್ವಾ. ಗ್ರಾಣೇಂದ್ರಿಯ. ಗ್ರಹಣ, ಮೂಗು, ಗ್ರಹಣ ಮಾಡ್ಕೊಳ್ಳೋದು, ಮೂಗು ವಾಸನೆ ಕಂಡುಹಿಡಿಯುತ್ತದೆ. ತೋಟ ಅಂದ್ರೆ ಇಷ್ಟಿಷ್ಟು ಉದ್ದ ಇರ್ತವೆ ತೋಟ ಅಂತೇಳಿ. ಇವರು ಪೊಲೀಸರು ಇವಾಗಲೂ ಇಟ್ಕೊಂಡಿರ್ತಾರೆ. ಇನ್ನು ಅವಾಗೆಲ್ಲ ರೈತರು ಎಲ್ಲ ತೋಟದ ಮನೆಗೆ ಇರ್ತಿದ್ರಲ್ಲ, ಅವ್ರಿಗೆಲ್ಲ ಎಲ್ಲ ಗನ್ಗಳನ್ನ ಕೊಡ್ತಿದ್ರು. ಅದು ತೋಟ ಅಂತ, ಅದು ಟಪ್ ಅಂತ ಅದನ್ನ ಎದುರಿಸಬೇಕಷ್ಟೇ, ಅದನ್ನ ಹೊಡೆದು ಸಾಯಿಸ್ತಿರ್ಲಿಲ್ಲ. ಆದ್ರೂ ಕೂಡ ಅದನ್ನ ಹೊಡೆದು ಸಾಯಿಸೋದಕ್ಕೆ ಬಳಸ್ತಾ ಇದ್ರು. ಪಂಜ ಅಂದ್ರೆ ಹುಲಿಯ ಹಂಗಾಲು. ಪಂಜ, ಪಂಜ ಅಂತಾರೆ. ಪಂಜ ಹಾಕೋದು ಅಂದ್ರೆ ಆ ಹುಲಿ ಹಿಂಗಿರ್ತವೆ. ಇವ್ನು ಪಂಜ ಹಾಕ್ತು ಅಂದ್ರೆ ಮುಗೀತು, ಬಿಡೋದಿಲ್ಲ. ಹಿಂಗೆ ಅಂತ ಹಿಂಗೆ ದುಗುರಿರ್ತವೆ, ಬಿಡೋದೇ ಇಲ್ಲ. ಹಿಂಗೆ ಇಟ್ಕೊಂಡ್ಬಿಟ್ಟು ಕತ್ತಿಗೆ ಬಾಯಿ ಹಾಕಿಬಿಟ್ಟು ಅಂತ ರಕ್ತ ಹೀರ್ಬಿಡ್ತದೆ. ಅವಾಗ ರಕ್ತ ಹೀರಿದ ತಕ್ಷಣ ನಿತ್ರಾಣವಾಗಿ ಪ್ರಾಣಿಗಳು ಬಿದ್ದಾಗ ಆ ನಂತರ ಮೊದಲು ಕೊಂದು ತಿನ್ನುವಂಥದ್ದು ಆ ಪಂಜ ಅಂತ ಕರೀತಾರೆ. ಉಗುರು. ಲಾಂಛನ ಅಂದ್ರೆ ಅಂತ ಹೇಳ್ತಾರೆ. ಇನ್ನೊಂದಿಷ್ಟು ಟಿಪ್ಪಣಿಯನ್ನು ನೋಡ್ಕೊಂಡು ಆಮೇಲೆ ಪಾಠಕ್ಕೆ ಹೋಗೋಣ. ಟಿಪ್ಪಣಿ ಇದಾವೆ ನೋಡಿ. ಭಗವದ್ಗೀತೆ ಈ ಒಂದು ವ್ಯಾಕರಣಗೀತೆ ಪಾಠದಲ್ಲಿ ಬರುವಂತ ಕೆಲವು ಟಿಪ್ಪಣಿಗಳನ್ನು ಇದನ್ನ ನೆನಪಿಟ್ಕೊಂಡು ಪಾಠ ಮಾಡ್ಬೇಕಾದ್ರೆ ಗಮನಿಸಿ ಅವುಗಳ ಅರ್ಥವನ್ನ ನೋಡೋಣ. ಭಗವದ್ಗೀತೆ ಅಂದ್ರೆ ಹಿಂದೂಗಳ ಪೂಜ್ಯ ಗ್ರಂಥ. ಈ ಗ್ರಂಥವನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇದನ್ನು ಬೋಧಿಸಿದನು ಅಂತ ಹೇಳ್ಕೊಂಡು ಬಂದಿದ್ದಾರೆ, ಪುರಾಣಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯನ ಗೊತ್ತಿಲ್ಲ, ಆದ್ರೂ ಹಿಂದಿನಿಂದ ಹಿರಿಯರು ಹೇಳಿರೋದ್ರಿಂದ ನಾವು ಹಾಗೆ ನಂಬಿಕೊಂಡು ಬರೋಣ. ಈ ಪಾಠದಲ್ಲೂ ಇರೋದ್ರಿಂದ ನಾವು ಹಾಗೇನೆ ನಂಬೋಣ. ಏನು? ಹಿಂದೂಗಳ ಪೂಜ್ಯ ಗ್ರಂಥ. ಹಿಂದೂಸ್ತಾನ ಅಂದ್ರೆ ಹಿಂದೂ ನದಿಯ ದಡದಲ್ಲಿ ಇರೋರೆಲ್ಲ ಹಿಂದೂಸ್ತಾನದ ಹಿಂದೂಗಳು ಅಂತ ಕರೀತಾರೆ, ಹಿಂದೂಸ್ತಾನಿಗರು ಅಂತ ಕರೀತಾರೆ. ಹಾಗಂದ ತಕ್ಷಣ ಭಾರತದಲ್ಲಿರೋರೆಲ್ಲ ಅಷ್ಟು ಹಿಂದೂಗಳು ಅಲ್ಲ. ಅಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಹಾಗೇನೆ ಲಿಂಗವಂತ ಅನ್ನೋ ಧರ್ಮ, ಬಸವ ಧರ್ಮ ಅನ್ನೋ ಕೂಡ ಬರುತ್ತೆ. ಹಿಂಗೆ ಒಬ್ಬೊಬ್ಬರದ್ದು ಒಂದೊಂದು ಹಿನ್ನೆಲೆಯಲ್ಲಿ ಇರುತ್ತೆ. ಒಟ್ಟಿನಲ್ಲಿ ಅವ್ರನ್ನೆಲ್ಲರನ್ನು ಹಿಂದೂಗಳು ಅನ್ನೋ ರೀತಿಯಲ್ಲಿ ಆಳ್ವಿಕೆ ಮಾಡ್ಕೊಂಡು ಬಂದವರೆಲ್ಲ ಕ್ರೋಢೀಕರಿಸಿದ್ದಾರೆ. ಅದು ಏನೋ ತಿಳ್ಕೊಂಡು ಇದನ್ನ ವೇದ ವ್ಯಾಸರು
ಮಹರ್ಷಿ, ವೇದವನ್ನು ಬರೆದವರು ವ್ಯಾಸರು, ಅವ್ರಿಗೆ ವೇದ ವ್ಯಾಸರು ಅಂತ ಕರೀತಾರೆ. ವೇದಗಳನ್ನು ಬರೆದವರು ವ್ಯಾಸ ಮಹರ್ಷಿ, ಹಾಗಾಗಿ ವೇದ ವ್ಯಾಸರು ಅಂತೇಳಿ ಅವ್ರನ್ನ ಕರೀತಾರೆ. ಇನ್ನು ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ, ಕುರುಕ್ಷೇತ್ರ ಯುದ್ಧ ಆಗ್ತಿತ್ತಂತೆ, ಅವನು ಇನ್ನೇನು ಎಲ್ಲ ಹಿಂದೆ ರಥವನ್ನು ನಡೆಸಾರೆ ಯಾರು? ಕೃಷ್ಣ, ಹಿಂದ್ಗಡೆ ಅರ್ಜುನ ಯುದ್ಧ ಮಾಡ್ತಿರ್ತಾನೆ. ಅವಾಗ ಆ ಕರ್ಣನನ್ನ ಇವನ್ನೆಲ್ಲ ನೋಡ್ಬಿಟ್ಟು ಅವ್ನು ಮೂತು ಹೋಗಿರ್ತೈತಿ ರಥ. ಅವಾಗ ಹೊಡಿಯಪ್ಪ ಅವ್ರಿಗೆ ಅಂತಂದ್ರೆ, ಇಲ್ಲ ನೀನೇ ಹೇಳಿದೀಯಾ ಇದು ಯುದ್ಧದ ನಿಯಮ ಅಲ್ಲ, ಧರ್ಮ ಅಲ್ಲ, ಯುದ್ಧ ಧರ್ಮ ಅಲ್ಲ. ಪಾಪ ಅವನು ಶಸ್ತ್ರ ಇಟ್ಕೊಂಡಿಲ್ಲ, ಕೆಳಗೆ ಗಿಲ್ಲು ಬಾಣ ಇಟ್ಟು ಇದನ್ನ ಕೇಳ್ತಾ ಇದ್ದಾನೆ, ಉರುಕು ಹೋಗಿರುವಂತಹ ಚಕ್ರವನ್ನ ಈಗ ನಾನು ಹೊಡೆಯಲ್ಲ ಅಂತಾನೆ. ಯುದ್ಧದಲ್ಲಿ ಅವೆಲ್ಲ ಇಲ್ಲ ಕಣಯ್ಯ, ಧರ್ಮ ಕರ್ಮ, ಹೊಡೆಯಪ್ಪ ನೀನು ಅಂದ್ಬಿಟ್ಟು ಅವಾಗ ಈ ಭಗವದ್ಗೀತೆಯನ್ನ ಹೇಳ್ತಾನಂತೆ. ಯಾರಿಗೆ? ಮತ್ತ ಅವನು ಅಲ್ಲೇ ತನಕ ನಿಂತ್ಕೊಂಡು ಅದೇನು ಸಿನಿಮಾನ ನಿಲ್ಸಿ ಹೇಳಕ್ಕೆ, ಭಗವದ್ಗೀತೆ ಹೇಳಿ ಬರ್ಕೊಂಡು ಓದಿ ಕೇಳತಂಗ ಪಾಠ ಮಾಡಿದ. ಈ ಬಿಡ್ಲು ಬಾಣ ಬಿಡಕ್ಕೆ ಎಷ್ಟು ತಿನ್ಬೇಕು? ಇರೋದ 15 ದಿವಸದಾಗ ಒಂದ್ ದಿವಸ ಒಂದು 2 ನಿಮಿಷ ಕಾಯ್ಬೋದು ಅವನು ಅಲ್ವಾ? ಆದ್ರೂ ಕೂಡ ನೀತಿಯನ್ನ ಬೋಧನೆ ಮಾಡೋದಕ್ಕೆ ಬರೆದಂತಹ ಮಹಾ ಗ್ರಂಥಗಳು, ಕಥೆಗಳು. ಅದನ್ನ ವಾಸ್ತವವಾಗಿ ಎಲ್ಲ ನಡೆದುತ್ತಾ ಹಾಗೇನೆ ಅಂತಂದ್ರಿಲ್ಲ, ಕೆಲವು ಘಟನೆ ನಡೆದಿರ್ತವೆ, ಅದನ್ನ ಬಹಳ ಉತ್ಪ್ರೇಕ್ಷೆ ಮಾಡಿ ಕವಿ ಬರೆದಿರ್ತಾನೆ, ಹೇಳಿರ್ತಾನೆ. ಅದನ್ನ ಜನಗಳಿಗೆ ಮಾನವೀಯತೆಯನ್ನ, ಮನುಷ್ಯತ್ವ ಕಲಿಸೋದಕ್ಕೆ ಏನೆಲ್ಲ ಬರೆದಿರ್ಬೋದು. ಒಟ್ಟಿನಲ್ಲಿ ಈ ಭಗವದ್ಗೀತೆ ಅನ್ನೋದು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದಂತೆ, ಅದನ್ನು ವೇದವ್ಯಾಸರು ಬರೆದಂತೆ, ಇನ್ನೇನೋ ಕಥೆಗಳು ಹೇಳ್ತವೆ. ಒಟ್ಟಿನಲ್ಲಿ ಅದಿದ್ದಂಗೆ ನಾವು ತಗೋಣ. ಇನ್ನು ಪುಣ್ಯಕೋಟಿ, ಗೋವಿನ ಹಾಡು ಎಂಬ ಜನಪ್ರಿಯ ಜನಪದ ಕಥನ ಕಾವ್ಯದಲ್ಲಿ ಬರುವ ಗೋವಿನ ಹೆಸರು, ಗೋವಿನ ಹಾಡು ಕೇಳಿದಿರಲ್ಲ. ಧರಣಿ ಮಂಡಲ ಮಧ್ಯ ಕೇಳಿದಿರಲ್ಲ. ನಮಗಿತ್ತದು, ನಮಗೆ ಅದು ಒಂದು 5ನೇ ಕ್ಲಾಸ್ನಲ್ಲೇನೇ ಇತ್ತು. ಅದನ್ನ ಒಂದ್ಸರಿ ಹೇಳ್ಕೊಡ್ತೀನಿ, ಅದನ್ನ ಒಂದ್ಸರಿ ಆ ನಂತರ ನೋಡೋಣ. ಇನ್ನು ಕುಲಾಲ ಚಕ್ರ, ಕುಲಾಲ ಚಕ್ರ ಅಂದ್ರೆ ಮಡಕೆ ಮಾಡಲು ಕುಂಬಾರನು ಬಳಸುವ ಮಡಕೆ, ಹಿಂಗ ಚಕ್ರ ಇರ್ತದಲ್ಲ, ಕುಲಾಲ ಚಕ್ರ ಅದ ಮಣ್ಣು ಗುಂಡೆ ಮೆತ್ತು ಮಾಡಿ ಇಡ್ತಾರೆ. ಅದು ಹಿಂಗ್ ತಿರುಗಿಸಿದಂಗೆಲ್ಲ ಸ್ವಂತ ಮಣ್ಣು ಬರ್ತದೆ. ಅದು ಕೈಯ ಒಂದು ಕೌಶಲ್ಯ ಹಿಂಗ ತಕ್ಷಣ ಒಂದು ಇದು ಮಡಿಕೆ ಬರ್ತದೆ. ಅದು ಹಿಂಗಂದ್ರೆ ಹಿಂಗ್ ದೊಡ್ಡದು ಬರ್ತದೆ, ಸಣ್ಣ ಬರ್ತವೆ. ನಮ್ಮ ಕೈಯ ಕೊಟ್ಟು ಹಿಂಗ ಅನ್ನೋ ಅಂದ್ರೆ ಕೈಯ ಮಣ್ಣೆ ಬರ್ತದೆ. ಅದು ಕೌಶಲ್ಯ. ಚಿತ್ರಕಾರನಿಗೆ ಒಂದು ಜಾಪಿಸ್ ಹಿಂಗ್ ಬರ್ತದೆ, ಚಕ ಟಕ 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 ಅಂದ್ಬಿಟ್ಟು ಅದ್ಭುತವಾದ ಚಿತ್ರ ಬರ್ತದೆ. ನಮ್ಮ ಕೈ ಕೊಟ್ಟರೆ ಬಣ್ಣ ಸುವರ್ಣ ಬಡ್ದಾಗ ಬಿಡ್ತಾರೆ. ಯಾರು ಯಾವ ಕೌಶಲ್ಯ ಪಡೆದಿರ್ತಾರೋ ಅದು ವಿಚಿತ್ರವಾಗಿ ವೈಚಿತ್ರವಾಗಿ ರೂಪಿಸ್ತಾರೆ. ಅದೇ ರೀತಿ ಕವಿ ಆಗಿರ್ಬೋದು, ಇನ್ನೂ ನಾಟಕಕಾರ ಆಗಿರ್ಬೋದು, ಅಭಿನಯ ಮಾಡೋರಾಗಿರ್ಬೋದು, ಹಾಡರಾಗಿರ್ಬೋದು, ಅವ್ರಿಗೊಂದು ಕೌಶಲ್ಯತೆ ಇರುತ್ತೆ. ಹೀಗೆ ಇಲ್ಲಿ ಕುಶಾಲ ಚಕ್ರ ಅಂದ್ರೆ ಮಡಿಕೆ ಮಾಡಲು ಕುಂಬಾರ ಬಳಸುವ ಒಂದು ಸಾಧನ. ಇನ್ನು ಹರದಾರಿ ಅಂದ್ರೆ ದೂರವನ್ನು ಅಳೆಯುವ ಮಾಪನ, 3 ಮೈಲಿಗೆ 1 ಹರದಾರಿ ಅಂತ ಕರೀತಾರೆ. ಹರದಾರಿ ಅಂದ್ರೆ ಹರಿದಾರಿ ಹರದಾರಿ ಅಂತಲ್ಲ. ಹರದಾರಿ ಅಂದ್ರೆ ಎಷ್ಟು ಮೈಲಿಗೆ? 3 ಮೈಲಿಗೆ ಎಷ್ಟು? 1 ಹರದಾರಿ ಅಂತ ಕರೀತಾರೆ ಅಲ್ವಾ? 1 ಮೈಲಿಗೆ ಎಷ್ಟು ಕಿಲೋಮೀಟರ್ ಗೊತ್ತಾ? 1 ಮೈಲಿಗೆ 1.6 1.6 ಕಿಲೋಮೀಟರ್ಗೆ 1 ಮೈಲಿ. 3 ಮೈಲಿಗೆ 1 ಹರದಾರಿ ಅಲ್ವಾ? ಹೀಗೆ ಹರದಾರಿ, 1 ಹರದಾರಿ, ಒಂದು ಸ್ವಲ್ಪ ದೂರ ಅಂತ ಹರದಾರಿ. ಅವಾಗ ಒಂದು ಮಾಪನ, ದೂರವನ್ನು ಅಳೆಯುವ ಮಾಪನ. ಇನ್ನು ಮಸಿ ಕಾಣಿಕೆ ಅಂದ್ರೆ ಮಸಿ ಕಾಣಿಕೆ, ಮಸಿ ಪೆನ್ನಾಗ ಇಂಕ್ ಹಾಕಿ ಬರಿತಿದ್ರಿ ಅವಾಗೆಲ್ಲ, ನಿಮ್ಗೆ ಗೊತ್ತಿಲ್ಲ ಅದು. ನಾವೆಲ್ಲ ಇಂಕ್ ಬರಿತಿದ್ವಿ, ಪೆನ್ನೆಲ್ಲ ಒಡೆದೋಗಿರೋವು, ಅದು ಸೋರೋದು, ಕೈಯೆಲ್ಲ ರಾಮಾಯಣ ಆಗಿರೋದು, ಜೇಬಾಗಿರೋದು, ಪೆನ್ನೆಲ್ಲ ಆಗಿರೋದು, ಕೈಯೆಲ್ಲ ಮಸಿ ಅವಾಗೆಲ್ಲ. ಅವು ಬೈಯೋದು, ಹೊಡಿಸ್ಕೊಳ್ಳೋದು ಮನೆಗೆ. ಆಮೇಲೆ ಪೆನ್ ಹೊಡೆದೋಗಿರೋದು ದಾರ ಸುತ್ತಿದ್ವಿ, ಅದು ಹಿಂಗೆ ಹೋಗಿ ಬರೆಯಕ ಪಕ್ಕಂತ ಅಷ್ಟು ಇದ್ರ ಮೇಲೆ ಬಿದ್ದುಬಿಡೋದು, ಅವಿಗಾಡ್ ಕೆಲಸ. ಭಾಳ ಕಷ್ಟ ಇತ್ತು ಅವಾಗ. ಈಗೆಲ್ಲ ಪೆನ್ಸಿಲ್, ನಿಮಗೆಲ್ಲ ಲೆಡ್ ಪೆನ್ಗಳು ಇದಾವೆ. ಹಂಗಾಗಿ ಇಂಕ್ ಪೆನ್ ಸಮಸ್ಯೆ ನಿಮಗಿಲ್ಲ. ಹೀಗೆ ಏನು ಮಸಿ ಕಾಣಿಕೆ ಅಂದ್ರೆ ಇಲ್ಲಿ ಏನಂದ್ರೆ, ಕಂದಾಯ ವಸೂಲಿ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದ ಕಿರು ಕಾಣಿಕೆ. ಶಾನುಭೋಗರು ಅಂತಿದ್ರು, ಶಾನುಭೋಗರು, ಗೌಡ್ರು, ಮತ್ತೆ ಯಾರು ತಳವಾರ, ಆಮೇಲೆ ಅದನ್ನು ಮಾಡಿದಂತ ದಂಡನಾಯಕ, ಹಿಂಗೇನ ರಾಜರು ಒಬ್ಬೊಬ್ರು ನೇಮಿಸಿಟ್ಟಿದ್ರು ಆ ಹಳ್ಳಿಯನ್ನ ಆಳ್ವಿಕೆ ಮಾಡ್ಲಿಕ್ಕೆ, ಅದನ್ನ ರಕ್ಷಣೆ ಮಾಡ್ಲಿಕ್ಕೆ. ಹಂಗೆ ಇಲ್ಲಿ ಈ ಶಾನುಭೋಗರು ಏನಿರ್ತಿದ್ರಲ್ಲ, ಅವರು ಸಹಜವಾಗಿ ಬ್ರಾಹ್ಮಣ ಅವರು ಆಗಿರ್ತಿದ್ರು. ಅವರು ಕಂದಾಯವನ್ನು ವಸೂಲಿ ಮಾಡಿಬಿಟ್ಟು ರಾಜರಿಗೆ ಕಳಿಸ್ಬೇಕಾಯ್ತು ಅಲ್ವಾ? ಆ ಕಂದಾಯ ಎಲ್ಲ ವಸೂಲಿ ಮಾಡಿದಾಗ ಯಾರು ಎಷ್ಟು ಕಡೆಯಿಂದ ಎಷ್ಟು ಎಕರೆ ನಿಂದು, ಎಷ್ಟು ಭೂಮಿ, 1 ಎಕರೆಗೆ ಎಷ್ಟು ದುಡ್ಡು, ಅದು ಲೆಕ್ಕ ಮಾಡಿಬಿಟ್ಟು ಇಷ್ಟು ಕೊಡಪ್ಪ ಅಂತ
ಅದು ಒಂದ್ಸರಿ 10 ಸರಿ ಸಮಯ ಬೆಳೆ ಇಲ್ಲ ಅದಿಲ್ಲ ಇದಿಲ್ಲ ಕಾರಣ ಹೇಳ್ತಿದ್ರು, ಬಿಡ್ತಿದ್ದಿಲ್ಲ. ಅದೇನಿಲ್ಲ ಅಂತಂದ್ರೆ ನಿಮ್ಗೆ ಎಮ್ಮೆ ಐತಲ್ಲ ಕೊಡು, ಹಸು ಐತಲ್ಲ ಕೊಡು, ಇನ್ನೇನ ಐತಲ್ಲ ಕೊಡು, ಅಥವಾ ಮನೆಗಿರೋ ಕಾಳುಗಳು ಏನಾರ ಇದ್ರೆ ಅವನ್ನೆಲ್ಲ ಹೊತ್ಕೊಂಡು ಹೋಗೋದು, ದರೋಡೆ ಮಾಡಿ ವಸೂಲು ಮಾಡೋದು, ಇವನ್ನೆಲ್ಲ ಮಾಡ್ತಾ ಇದ್ರು ಅವಾಗೆಲ್ಲ. ಕಂದಾಯ ವಸೂಲಿ ಅಂತ ಬರೋದು ಈಗಲೂ ಮಾಡ್ತಾರೆ, ಆದ್ರೆ ಈಗ ಬಿಡ್ತಾರೆ ಕೆಲವರು ತಪ್ಪಿಸಿ ಅಂತ. ಈಗಲೂ ಇದೆ ಕಂದಾಯವನ್ನು ಎಲ್ಲರೂ ಕಟ್ಟಲೇಬೇಕು. ನಮ್ಮ ಹೊಲ ಇದೆ ಇಷ್ಟು ಅಂದ್ರೆ ಇಷ್ಟು ಕಟ್ಟಬೇಕು ಅನ್ನೋದನ್ನ ಇರುತ್ತೆ ಸರ್ಕಾರದ ಜಮೀನು ನಮ್ದಲ್ಲ. ಸರ್ಕಾರ ಜಮೀನು ನಾವು ದುಡಿದು ತಗೊಂಡು ನೋಡ್ಕೊಂತ ಇರ್ತೀವಿ, ನಮ್ದು ಅನ್ಕೊಂತೀವಿ. ಯಾವುದು ನಮ್ದು ಅನ್ನೋದಿಲ್ಲ, ಯಾವುದು ಇಲ್ಲ. ಇರವಾಸು ಅಂದ್ರೆ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದು. ಇರವಾಸು ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಎಲ್ಲರದು ಕಂದಾಯ ವಸೂಲು ಮಾಡದ, ಆ ಕಂದಾಯ ವಸೂಲು ಮಾಡಿದೆಲ್ಲ ಗಂಟು ಕಟ್ಕೊಂಡು ಹೋಗಿ ಲೆಕ್ಕ ತಗೊಂಡು ಹೋಗ್ಬಿಟ್ಟು ಅಲ್ಲಿಗೆ ಅರ್ಪಿಸೋದು ಖಜಾನೆಗೆ. ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನ ಖಜಾನೆ, ಜಿಲ್ಲಾ ಖಜಾನೆ, ಜಿಲ್ಲೆಗೆ ಒಂದೊಂದು ಇರ್ತಿತ್ತು. ಆ ಎಲ್ಲ ಇವರು ಕೂಡ ಹಳ್ಳಿಗೆ ಇದು ಮಾಡಿದ್ದನ್ನ ತಗೊಂಡು ಹೋಗ್ಬಿಟ್ಟು ಜಿಲ್ಲಾ ಖಜಾನೆ, ಆ ಸಿಟಿಯೊಳಗೆ ಪಟ್ಟಣದೊಳಗೆ ಇರ್ತಿತ್ತು. ಈ ಹಳ್ಳಿ ಎಲ್ಲೋ ಒಂದು ಕಾಡ್ನಾಗ ಇರ್ತಿತ್ತು. ಅದು ಮಲೆನಾಡು ಅಂತ ಊರು ಅಂತಂದ್ರೆ, ಮಲೆನಾಡು ಎಲ್ಲೋ ಕಡೆ ಗುಡ್ಡ ಒಂದು ದಾಟ್ಕೊಂಡು ನಡ್ಕೊಂಡು ಹೋಗ್ಬೇಕಿತ್ತು ಅವಾಗ. ಅವಾಗ ಬಸ್ಗಳು ಇರಲಿಲ್ಲ, ವಾಹನಗಳು ಇರಲಿಲ್ಲ, ಗಾಡಿ ಕಟ್ಕೊಂಡು ಹೋಗ್ಬೇಕಿತ್ತು. ಎಲ್ಲರೂ ಗಾಡಿಗೆ ಎಷ್ಟು ಜನ ಇರ್ತಿತ್ತು, ಒಬ್ಬೊಬ್ರು ಇದ್ದರು. ಇವರು ಕೆಲವರು ನಡ್ಕೊಂಡು ಈಗಲೂ ಹೋಗ್ತಾರಲ್ವ, ನೀವು ಅಡ್ಡದಾರಿಗೆ ಹಿಂಗೆ ಹೋಗ್ತಿರ್ತೀರಿ ಅಲ್ವಾ. ಹೀಗೆ ಖಜಾನೆಗೆ ಸಲ್ಲಿಸುವಂತಹದನ್ನ ಇರವಾಸು ಅಂತ ಹೇಳಿ ಕರೀತಾರೆ. ಇಷ್ಟು ಟಿಪ್ಪಣಿಗಳನ್ನು ನೋಡಿ ಈ ಕೃತಿಕಾರರ ಒಂದು ಪರಿಚಯವನ್ನ ಮಾಡ್ಕೊಳ್ಳೋಣ. ಕೃತಿಕಾರರು ಯಾರು? ಈ ಕೃತಿಕಾರರು ಯಾರು? ಎನ್ ಮೂರ್ತಿ ರಾವ್ ಅವರ ಪರಿಚಯವನ್ನು ಈಗ ಮಾಡ್ಕೊಳ್ಳೋಣ. ಕ್ರಿಸ್ತಶಕ 1900ರಲ್ಲಿ ಇವರು ಜನಿಸ್ತಾರೆ. 1900ರಲ್ಲಿ ಜನಿಸ್ತಾರೆ. ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ. ಅಕ್ಕಿ ಹೆಬ್ಬಾಳು ಅಲ್ಲಿ ಜನಿಸ್ತಾರೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿ ಮೂರ್ತಿರಾವ್. ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿ ಅವರ ಅಪ್ಪಾಜಿ ಹೆಸರು, ಇವ್ರ ಹೆಸರು ಮೂರ್ತಿ ರಾವ್ ಅಂತೇಳಿ. ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆ ಎಲ್ಲೆಲ್ಲಿ ಸೇವೆಯನ್ನು ಸಲ್ಲಿಸಿದ್ರಪ್ಪ? ಎಲ್ಲಿ? ಮೈಸೂರು ವಿಶ್ವವಿದ್ಯಾಲಯ ವಿವಿಯಲ್ಲಿ, ಆಮೇಲೆ ಆಕಾಶವಾಣಿ ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನ ಇದನ್ನು ಬರೀಬೇಕು. ಕವಿ ಕಾವ್ಯ ಪರಿಚಯ ಕೇಳ್ತಾರೆ, ಕೆಲವು ಗದ್ಯದ್ದು ಕೆಲವೊಂದು ಪದ್ಯದ್ದು ಕೇಳ್ತಿರ್ತಾರೆ. ಎನ್ ಮೂರ್ತಿರಾವ್ ಅವರದ್ದು ಈ ಸರಿ ಕೇಳ್ಬೋದು, ಅದನ್ನ ಹೇಳ್ಬೇಕು. ಅವರು ಅಕ್ಕಿ ಹೆಬ್ಬಾಳ್ನವರು 1900ರಲ್ಲಿ ಜನಿಸಿದ್ರು. ಹಾಗೇನೆ ಅವರು ಅವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿ ಮೂರ್ತಿರಾವ್ ಅಂತ. ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆಕಾಶವಾಣಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದರು. ಆನಂತರ ಇಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ. ಯಾವ ಸಬ್ಜೆಕ್ಟ್? ಇಂಗ್ಲಿಷ್ ವಿಷಯದಲ್ಲಿ ಪಾಠ ಮಾಡ್ತಿದ್ರು, ಮೇಸ್ಟರ್ ಆಗಿದ್ರು. ಆನಂತರ ಆಕಾಶವಾಣಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರು. ಆಕಾಶವಾಣಿ ಅಂದ್ರೆ ಏರ್ ಇಂಡಿಯಾ ಗೊತ್ತಲ್ಲ, ಆಕಾಶವಾಣಿ ರೇಡಿಯೋ ಸ್ಟೇಷನ್. ಆನಂತರ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರೆಹಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ. ಬರೆಹಗಾರರು, ಗದ್ಯ ಬರಹ ಅಲ್ಲ, ಗದ್ಯ ಬರೆಹಗಾರ ಅಂತ ಕರೀತಾರೆ. ಅಂದ್ರೆ ಗದ್ಯ ಸಾಹಿತ್ಯವನ್ನು ಬರೆಯರು. ಕಾವ್ಯವಾಗಲಿ ನಾಟಕವಾಗಲಿ ಅವಕ್ಕಿಂತ ಇವರು ಹೆಚ್ಚು ಗದ್ಯವನ್ನು ಬರೆದ್ರು. ಗದ್ಯ ಬರೆಹಗಾರ ಅನ್ಬಾರ್ದು, ಗದ್ಯ ಬರೆಹಗಾರ ಅಂತ ಹೇಳಿ ಇವರು ಪ್ರಬಂಧಕಾರರಾಗಿ ಮಾನ್ಯರಾಗಿದ್ದಾರೆ ಅವರು. ಹಾಗೆಯೇ ಇವರು ಹಗಲು ಕನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ ಮೊದಲಾದವು ಶ್ರೀಯುತರ ಪ್ರಮುಖ ಕೃತಿಗಳು. ಯಾವ ಹೇಳಿ? ಹಗಲು ಕನಸುಗಳು,
ಪತ್ರಗಳು ಅನ್ನೋದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಯಾವುದಕ್ಕೆ? ಪತ್ರಗಳು. ಈ ಒಂದು ಕೃತಿಗೆ ಯಾವ ಪ್ರಶಸ್ತಿ ಬಂದಿದೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಆ ನಂತರ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ದೇವರು ಅನ್ನೋ ಇದಕ್ಕೆ ಯಾವ್ದು ಬಂದಿದೆ? ಬಹಳ ಅದ್ಭುತವಾದ ಪುಸ್ತಕ. ದೇವರು ಅಂದ್ರೆ ಏನು ಅನ್ನೋದನ್ನ ವೈಜ್ಞಾನಿಕವಾಗಿ ಅವರು ಪ್ರಸ್ತುತಪಡಿಸಿದ್ದಾರೆ. ಅದನ್ನ ನೀವು ನೋಡಬಹುದು. ಹಾಗೇನೆ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪದವಿಯನ್ನು ಕೂಡ ಇವರಿಗೆ ಬಂದಿದೆ. ಆನಂತರ 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ 56ನೆಯ ಅಖಿಲ ಭಾರತ ಕನ್ನಡ ಸಮ್ಮೇಳನ ಅಧ್ಯಕ್ಷರಾಗಿದ್ರು. ಕೈವಾರ ಎಷ್ಟನೇದು ಸಮ್ಮೇಳನ? 56ರಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 56ನೇದು. ಅಲ್ಲಿ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ ಹೇಳ್ತಾ ಈ ಲೇಖಕರ ಪರಿಚಯವನ್ನು ನೀವು ನೆನ್ಪಿಟ್ಕೊಳ್ರಿ. ಮುಂದಿನ ತರಗತಿಯಲ್ಲಿ ಪಾಠ